ಸಾಕ್ಷಾತ್ ಒಂದು ಆಕಳಾಗಿ ನಿಂದಿರ್ತಾನ. ಹೌದು. ನಾನು ಇದೇ ಕೈಲಾಸದೊಳಗ ಒಂದು ಆಕಳಾಗಿ ನಿಂದಿರ್ತನು. ನಾನು ಹೊಟ್ಟಿ ಒಳಗ ಎಟ್ಟದಿರ್ಲಿ ದೇವನ ದೇವತೆಯರೆಲ್ಲ ಬಂದು ನನ್ನ ಹೊಟ್ಟಿ ಒಳಗ ಅಡಕ್ ಕಾಯ್ಕೊಂಡ್ರಿ ಅಂದಳಕಿ. ಹೌದವಾ? ನಾನು ಹೊಟ್ಯಾಗ ಅಡಕ್ ಕಾಯ್ಕೊಂಡ್ರಿ ಅಂದಾಗ ಮುಂದೆ ಏನಾಯ್ತು? 33 ಕೋಟಿ ದೇವನ ದೇವತೆಯರೆಲ್ಲ ಹೋಗಿ ಅಡಕ್ಕಾಯಿ ಕೂತ್ರ ತಾಯಿ ಹೊಟ್ಯಾಗ ಆಕಳ ಹೊಟ್ಯಾಗ ಕೂತ್ರ ಹೋಗಿ. ಹೌದು ಹೌದಲ್ಲ. ಆಕಳ ಹೊಟ್ಯಾಗ ಕೂತಾಗ ಯಾವ ಆದಿಶಕ್ತಿ ಆಕಳ ಕೂತಳ ಅಂಟ್ಲೆ ಈಗ ಸದ್ದಕ್ಕ ಆಕಳ ಪೂಜೆ ಆಗ್ತೈತಿ. ಭೂಮಿ ಮೇಲೆ ಮಾರಿ ಹಿಡ್ಕೊಂಡ ಕಾಲ ಕುರ ಹಿಡ್ಕೊಂಡ ಮ್ಯಾಲ ಕೋಡಿ ಹಿಡ್ಕೊಂಡ ಬಾಲ ಮುಕುಳಿ ತಕ ಸಹಿತ ಪೂಜೆ ಆಗ್ತೈತಿ. ಯಾಕ್ರಿ? 33 ಕೋಟಿ ದೇವನ ದೇವತೆಯಾರ ತುಂಬಿ ತುಳುಕ್ಯಾರ ಆಕಳ ಹೊಟ್ಯಾಗ ಅಂಟ್ಲೆ. ಬರೇ ಒಂದು ವಾಸ್ತುಕ ಮನಿ ವಾಸ್ತುಕ ಮಾಡೋದಿತ್ತಂದ್ರ ವಾಸ್ತುಕ ಶಾಂತಿ. ಆಕಳನ ಹೋಗಬೇಕು ಮನ್ಯಾಗ ಗೂಳಿ ಹೋಗಲಕ್ಕ ಬರಂಗಿಲ್ಲ. ಯಾಕ? ಗೂಳಿ ಒಳಗ ದೇವ್ರುಗಳು ಇಲ್ಲ. ಶಗಣಿ ಅಟ್ಟ ತುಂಬೈತಿ. ಆಕಳ ಒಳಗ ದೇವತ್ಯಾರ ಅದಾರ. ಒಳಗ ಅದಕ್ಕ ಎಂಟ್ರಿ ಐತಿ ನೋಡ್ರಿ ನೀವು. ಆಕಳನ ಒಳಗ ಒಯ್ತಾರ. ಆಕಳನ ಹೋಗಿಸಿಂದ ಕಾಲ ಇಟ್ಟ ಮಲ ಮೂತ್ರ ಮಾಡಿತಂದ್ರ ಅವ್ರ ಮನಿ ಉದ್ದಾರ ಅಂತ ಹೇಳ್ತಾರ. ಅದ ಗುಳಿ ಈ ಲಾಕ ಕೊಟ್ಟ ಸುಣ್ಣಾಳ ಗುಳಿ ತಂದಿರ್ತೀರಿ ಬೆಂಕಿ ಹಚ್ಚುದು. ಇದನ್ನ ತಗೊಂಡು ಏನ್ ಮಾಡುದು? ಇದು ಬರೀ ಇದು ಬಾಡಿಗೆ ಎತ್ತಿನಾಗ ಮತ್ತೊಬ್ರು ಹೊಲ್ದಾಗ ದುಡಿಲಕ್ಕ ಕಳ್ಸುದು. ಆದ್ರೆ ಹೆಣ್ಣ ಆಕಳಿಂದ ತಗದ್ ಹಂಗಲ್ಲ. ಹೆಂಗ್ರಿ? ಆಕಳನ ಬೇರೆ ಗೂಳಿ ಬೇರೆ. ಅಂದ್ರೆ ಆಕಳ ಜೋಡಾದಿತ್ತನ ಗೂಳಿ ಆಗುದಿಲ್ಲ. ಇದು ಗೂಳಿ ಹಂಗ. ಅದಕ್ಕೆ ಏನಾಗ್ತದಪ್ಪ ಅಂದ್ರ ಏನಾಗ್ತೈತಿವ? ನಿಮ್ಮ ದೇವಲೋಕದೊಳಗಿನ ದೇವತೆಯರನ್ನೆಲ್ಲ ಕಾಪಾಡಿ ದೈತ್ರ ಕೈಯಾಗಿನ ಸಂರಕ್ಷಣೆ ಮಾಡಿ ದೇವಲೋಕ ಸಂರಕ್ಷಣೆ ಮಾಡಿದ ನನ್ನ ಹೆಣ್ಣು ದೇವ್ರ. ಬ್ರಹ್ಮ ವಿಷ್ಣು ಮಹೇಶ್ವರ ಏನ ಸುಗ್ಗ್ಯಾಕ ಕಬ್ಬ ಕಡ್ಲಕ್ ಹೋಗಿದ್ರ 3 ಮಂದಿ. ಇಲ್ಲ ತೊಗರಿ ಕಡ್ಲಿಕ್ಕಿತ್ಲಾಕ್ ಹೋಗ್ಯಾವ. ಹಂಗೇನಿರಂಗಿಲ್ಲ. ಆ ದಗದ ನಿನ್ನ ಕೈಲಿ ಅಲ್ಲ, ಆ ಗಡಿನೂ ನೀ ಅಲ್ಲ. ನಡಿಲಿ ತಂಗಿ. ಶಾರದಾ ದೇವಿ ಆದಿಶಕ್ತಿ, ಶಾರದಾ ದೇವಿ ಆದಿಶಕ್ತಿ, ಶಾರದಾ ದೇವಿ ಆದಿಶಕ್ತಿ. ಗಲ್ ಗುಲ್ಲ ಗಲ್ ಗುಲ್ಲ ಗೆಜ್ಜೆ ನುಡಿಸುತ್ತ ಬಂದಾಳೋ ಸರಸ್ವತಿ. ಆಗೆ ಆಗ ಆಗೆ ಆಗ ಗಲ್ ಗುಲ್ಲ ಗಲ್ ಗುಲ್ಲ ಗೆಜ್ಜೆ ನುಡಿಸುತ್ತ ಬಂದಾಳೋ ಸರಸ್ವತಿ. ಆಗೆ ಆಗ ಆಗೆ ಆಗ ಅಂಧಕಾರದೊಂದಕಾರದಾಗಿರತಿ, ಅಂಧಕಾರದೊಂದಕಾರದೊಳಗಿರತಿ, ಅಂಧಕಾರದೊಂದಕಾರದಾಗಿರತಿ. ಕತ್ತಲ
ಸೀರಿ ಬೆಳಕ ಗೊಬಸ ಮಾಡಿ ತೊಟ್ಟ ತೋಳ ತಿರುಗಿ ಗರ ತೊಟ್ಟ ತೋಳ ಕುಂಬಾರಿ ಊರಾಗ ತೊಟ್ಟ ತೋಳ ತಿರುತಿ ಆಗಿ ಆಗ ಆಗಿ ಆಗ ಏ ಕತ್ತಲ ಸೀರಿ ಬೆಳಕ ಗೊಬಸ ಮಾಡಿ ತೋಳ ತಿರುಗಿ ಗರ ತೊಟ್ಟ ತೋಳ ತಿರುತಿ ಆಗಿ ಆಗ ಆಗಿ ಆಗ ನಸಲನಗಿ ನವಲ ಕುಣತ ಕುಣಿತಿ ನಸಲನಗಿ ನವಲ ಕುಣತ ನಸಲನಗಿ ನವಲ ಕುಣತ ಕುಣಿತಿ ಏ ನಿನ್ನ ಹೃದಯದೋಳು ಜನಸಿ ಬಂದ ತ್ರಿಕಾಲದ ಮೂರ್ತಿ ಆಗಿ ಆಗ ಆಗಿ ಆಗ ಏ ತಾಯಿ ಹೃದಯದೋಳು ಜನಸಿ ಬಂದ ತ್ರಿಕಾಲದ ಮೂರ್ತಿ ಆಗಿ ಆಗ ಆಗಿ ಆಗ ಶೇಖ ಮಾಕ್ತು ಮಗ ಒಲಿಯವ ಶಕ್ತಿ ಶೇಖ ತುಮಗ ಬಲಿವ ಶಕ್ತಿ ಶೇಖ ಮಾಕ್ತು ಮಗ ಒಲಿಯವ ಶಕ್ತಿ ಏ ಕಂದ ಇಮಾಮ ಸಾಬ ನಿನ್ನ ನೆನೆಯ ತಾರ ಆಗವ್ವ ಸಾರಥಿ ತಾಯಿ ನಮಗ ಆಗವ್ವ ಸಾರಥಿ ಮೂರು ಮಂದಿಗಾಗವ್ವ ಸಾರಥಿ ಆಗಿ ಆಗ ಆಗಿ ಆಗ ಇಮಾಮ ಸಾಬ ನಿನ್ನ ನೆನೆಯ ತಾರ ಆಗವ ಸಾರಥಿ ಆಗವ ಸಾರಥಿ ಆಗಿ ಆಗ ಆಗಿ ಆಗ ಏನ್ ಹೇಳಕತ್ತೇರಪ್ಪ ಸರಿಜೋಡಿ ಕಲಾವಿದರ ಮಾತಿಂದ ಮತ್ತಿನ್ನು ಚಾಲು ಮಾಡ್ಯಾನಲ್ಲ ಪರಮಾತ್ಮ ಸಾಧುರು ಹೊಸರು ಹೊಡ್ಕೊಂಡು ಬಂದಾನಿ ಒಮ್ಮೆ ತಂದಾನ ಕುಂಬಾರಿ ಗ್ರಾಮದವರ ಹಾಡಲಾಕ ಕರೆಸ್ಯಾರ ನಮ್ಮನ ಹಾಡಿನ ಅರ್ಥ ಹಾಡಿನ ಒಳಗ ಸಿಕ್ಕ ಬಿದ್ದತಿ ಹೌದು ಸಿಕ್ಕದ ಉಚ್ಕೋಬೇಕಂದ್ರ ಜಾತ್ರೆ ಗದ್ದಲ ಬ್ಯಾರೆ ಐತಿ ಹೌದು ಗದ್ದಲ ಜೀವಂತಪ್ಪ ಗುದ್ಲಿಂಗಪ್ಪ ಇವರಿಗೆ ಗುದ್ದೈತಿ ಅಂತ ಹೇಳ್ತಾನೆ ಇದ್ದ ದೇವರ ಇದ್ದಲ್ಲಿ ಮರೆತ ಬಿದ್ದ ದೇವರ ನೆನಸೋದಾತ ಹೌದಾ ಮೊದಲ ಮನಗು ಹೊತ್ತ ಬಂತು ಎಂತ ಪದ್ಧತಿ ದೇವ್ರಿ ಎಷ್ಟದಾವು ಅಂದ್ರ ಕೇಳ್ತೀವಿ ಇದ್ದ ದೇವ್ರ ಇದ್ದಲ್ಲಿ ಮರೆತ ಬಿದ್ದ ದೇವ್ರ ಈ ಇಳು ಇದ್ದ ದೇವ್ರ ಯಾವ್ದ ಬಿದ್ದ ದೇವ್ರ ಯಾವ್ದ ಎದ್ದ ದೇವ್ರ ಯಾವ್ದ ಮನಗಿರೋ ದೇವ್ರ ಯಾವ್ದತ್ತ ನನಗ್ ಸಂಶಯ ಬಂದದ್ರಿ ಹೌದು ಹೌದವ ದೇವ್ರ ಎಷ್ಟು ಒಂದ್ ಇದ್ದ ದೇವ್ರ ಹೌದು ಒಂದ್ ಬಿದ್ದ ದೇವ್ರ ಹೌದಾ ಒಂದ್ ಎದ್ದ ದೇವ್ರ ಎದ್ದ ದೇವ್ರ ಒಂದ್ ಮಂದಿಯಾಗ ಹೋಗಿ ಅಲ್ಲಿ ತಿರುಗಾಡ್ಕೋತ ಕೂತೈತ್ ನೋಡಿದ ಗಂಡ ದೇವ್ರ ಇದು ಒಂದ್ ದೇವ್ರ ನಾಲ್ಕು ದೇವ್ರ ಹದುಲ ಎಟ್ರಿ ಅದಾವ ದೇವ್ರಗಳು ಎಟ್ಟದಾವ ಓಂ ತುಮ್ಮ ಅವಂಗೆ ಹೆಂಗಾಗೈತಿ ಗೊತ್ತೇನ್ರಿ ಹೆಂಗವ ಮನಮು ಕಾಮಿನ ಚಟ ಬಿದ್ದೈತ್ರಿ ಅವ್ರಿಗೆ 3 ಮಂದಿಗೆ 6 ತಿಂಗಳು ಹಿಂಗ ಮೇಯವ 6 ತಿಂಗಳು ಹಿಂಗ ಮೇಯವ 6 ತಿಂಗಳು ಈ ಕಡೆ ಬಾಯಿಲಿ ತಿನ್ನೋದು ಮತ್ತ 6 ತಿಂಗಳು ಈ ಕಡೆ ಬಾಯಿಲಿ ಮೇಯ್ಲಕ್ ಚಾಲು ಇಸಿಲೆ ಹಂಗೇನ ಮಾಡ್ಲಕ್ ಹೋಗ್ಬೇಡ್ರಿಪ್ಪ ಶಾನೆ ದೇರ್ತೀರಿ ಕರ್ಸ್ಯಾರ ನಿಮ್ಮನ ಹೌದಲ್ಲ ಅದಕ್ಕೆ ಏನ್ ಕೇಳತ್ಯಾರು ಏನಂತ ತಂಗಿ ಪ್ರಥಮದೊಳಗ ಕೋಡಗಳ ಬಸವಣ್ಣಪ್ಪಗೆ ಎಟ್ಟಿದ್ವತ್ರಿ ಎಷ್ಟಿದ್ವತ್ರಿ 8 ಕೋಡ್ ಅದಾವತ್ರಿ 8 ಒಬ್ಬ ಹೇಳ್ತಾನ ಒಬ್ಬ ಏನ್ ಹೇಳ್ತಾನ 7 ಒಬ್ಬತಾನ ಕೋಡ್ಗಳು ಇದ್ದದು ಪ್ರಥಮ ಶಾಸ್ತ್ರ ಹೇಳ್ತತಿ 7 ಕೋಡ್ ಹೇಳ್ತತಿ ಹೌದಲ್ಲ ಹೌದು 7 ಕೋಡಿ ಹೋಗಿ ಆಮ್ಯಾಲ 3 ಕೋಡಾಗಿ 3 ಕೋಡ್ ಹೋಗಿ ಕಲಿಯುಗದೋಗಿ 2 ಕೋಡ್ ಉಳ್ಕೊತ ಬಂದಾವ ಹೌದು ಹೌದಲ್ಲ 7 ಕೋಡ್ ಆಗ್ಬೇಕಾದ್ರೆ 5 ಕೋಡ್ ಅವನ ತಲೆಯಾಗ ಉಳ್ದಾವು 2 ಕೋಡ್ ಏನಾಗ್ಬೇಕಾಗೈತಿ ಸದ್ದ ಈಗ ಬಸವಣ್ಣಪ್ಪಗ ಅದಾವ ಅಲ್ಲಿ ಎಷ್ಟು ಉಳ್ದು 5 ಉಳ್ದು ಹೌದಲ್ಲ 5 ಕೋಡ್ ಏನಾಗಿ ಉಳ್ದಾವ ಯಾರ ಮನ್ಯಾಗ ಅದಾವ ಅಂತ ಕೇಳ್ತಾರ ಅವ್ರು ಗಂಡ ಹಾಡವ ಹೇಳ್ತಾನೆ ಕೇಳಿ ನಿನ್ನ ಪ್ರಶ್ನೆದ ಉತ್ತರ ತಗೋ ತಮ್ಮ ಬರ್ಕೋ 1 ಕೋಡ ಕಾಮನ ಬಿಲ್ಲಾಗಿ ಉಳಿದೈತಿ ಹೌದಲ್ಲ 1 ಕೋಡ ಉಳಿಗೆ ಆಗೈತಿ ಆಗಿತ್ಲ ನೋಡ್ರಿ ನೀವು ಸಮಗಾರ ಮನ್ಯಾಗ ಉಳಿ ಐತಿ ಹೌದು ಹೌದು 1 ಕೋಡ್ ಉಳಿ ಆಗೈತಿ ಇನ್ನೊಂದು ಕೋಡ್ ರೆಪಿಗೆ ಆಗೈತಿ ಆಗಿತ್ಲ ಇನ್ನೊಂದು ಕೋಡ್ ಕೊಂಬಿಸಿಂಗಿಯನ ಕೈಯಾಗ ಕೊಂಬಾಗಿ ಉಳಿದೈತಿ ಒಂದ್ ಕಾಮನ ಬಿಲ್ಲ ಆತು ಒಂದ್ ಉಳಿ ಆತು ಒಂದ್ ರೆಪಿಗೆ ಆತು ಒಂದ್ ಕೊಂಬಿಸಿಂಗಿಯನ ಮನ್ಯಾಗ ಕೊಂಬಾಗಿ ಉಳಿತ ಹೌದು ಹೌದು ಇನ್ನೊಂದು ಕೋಡ್ ಯಾವ್ದ್ರಿ ಅಸೋದರ ಕೈಯಾಗ ಒಂದು ಬಡಿಗಿರ್ತೈತಿ ನೋಡ್ರಿ ವಾಂಕ ಹೌದಲ್ಲ
ಕೈಯಾಗ ವಾಂಕ ಬಡಿಗೆ ಇರ್ತೈತಿ ಇರ್ತೈತಿ ಒಂದ್ ಆದಾಗಿ ಉಳಿತಿಲ್ಲ ಇನ್ನೆರಡು ಕೋಡ ನಿನ್ನ ತಲೆ ಮ್ಯಾಗ ಉಳ್ದಾವ ಅವ್ 5 ಇವ್ 2 7 ಕೋಡ ಅದು 8 ಕೋಡದವ ಹೇಳ್ತಿ ಇನ್ನೊಂದ್ ಎಕ್ಸ್ಟ್ರಾ ಯಾವ್ದೈತಿ ಅದ್ರ ಹೆಸರೇನ ಅದ ಏನಾಗಿ ಉಳ್ದೈತಿ ನೀ ಬಂದ್ ಹೇಳ ಮುಂದಿನ ಯಾವನ ಹೇಳಬೇಕಿದ್ರೆ 8 ಕೋಡ 7 ಸಿಕ್ಕಾವ 7 ನಾವ್ ಹೇಳಿದೀವಿ ಇನ್ನು ಒಂದ್ ಐತಿಲ್ಲ ಎಕ್ಸ್ಟ್ರಾ 8 ಅದಾವ ಹೇಳಿಯಲ್ಲ ಆ 8ನೇ ಕೋಡದ ಹೆಸರು ಏನೋ ಅದು ಯಾರ ಮನ್ಯಾಗ ಐತಿ ಏನಾಗಿ ಉಳದೈತಿ ಯಾವ ಜಾಗದಾಗ ಐತಿ ಸದ್ಯ ಈಗ ಮತ್ತ ಇವ್ 5 ಹೋಗಿ ನಡಬಾರಕ್ಕೊಮ್ಮೆ 3 ಯಾಕಂದ್ರ 3 ಕೋಡಿನ ಒಬ್ಬಿದ್ದ ಇದ್ರಲ್ಲ ಯಾರು ಅವ ಮುಕ್ಕಾಲ ಬಸವಣ್ಣ ಹೌದಲ್ಲ 3 ಕೋಡಿನವಿದ್ದ ಇದ್ದಲ್ಲ 3 ಕೋಡ್ ಹೋಗಿ ಸದಾ ನೋಡ್ರಿ ನೀವು ಎತ್ತುಗಳಿಗೆ 2 ಕೋಡದ ನಡು ಒಂದು ತೆಗ್ ಬಿದ್ದೈತಿ ಅಲ್ಲಿ ಒಂದು ಕೋಡಿತ್ತು ಕೋಡ ಮುರಿದೈತಿ ಅದ ಹೌದವ ಎತ್ತ ಎಷ್ಟ ವಾಂಡ್ ಐತಿ ಅಂದ್ರು ಆ ಏನ ತೆಗ್ ಬಿದ್ದೈತಿ ತೆಗ್ ಬಿದ್ದಿರು ಜಾಗನ್ಯಾಗ ತುರಿಸಿದ್ರ ಜಾಗದ ಮ್ಯಾಗ ವಾಂಡಿರುವಂತ ಎತ್ತ ಸಹಿತ ಗಪ್ಪ ನಿಂದಿರ್ತೈತಿ ಯಾಕ ಆ ಕೋಡ್ ಮುರಿದಿರು ಜಾಗ ತುರಸಾಂಡ್ಲೆ ಸಮಾಧಾನ ಆಗ್ತತಿ ಶಾಂತ ನಿಂದಿರ್ತೈತಿ ಹೌದಲ್ಲ ಅಲ್ಲಿ ಒಂದ್ ಇತ್ತ ಕೋಡ್ ಅಲ್ಲಿ ಒಂದ್ ಇತ್ತರ್ಲೆ ಅದು ಕೋಡ್ ಒಂದೊಂದ್ ಚೀಸ್ ಆಗಿ ಉಳ್ದಾವ ಜಗತ್ನ ಒಳಗ ಅದನ್ನ ಕೇಳ್ರೆ ಹೇಳ್ಯಾನ ನೀವು ಏನ್ ಹೇಳ್ತಾನೋ ಹೇತ್ಕೋತಾನೋ ಯಾರಿಗ ಗೊತ್ತು ನೋಡೋಣ ಶಾನೆ ಬಾಳದಾರು ಶಾನೆ ಅದಲ್ಲ ಈಗೇನ್ ಹೇಳತ್ತೀರಿಪ್ಪ ಏನಂತ ಹೇಳ್ತಾನ ತಂಗಿ ಒಟ್ಟ ಹೆಣ್ಣ ಇಲ್ಲ ಗಂಡ ದೇವ್ರ ಐತಿ ಅನ್ಕೋತ ಹೇಳ್ಕೊತ ಬಂದಾರಲ್ಲ ಅದಕ್ಕೆ ನಮ್ಮ ಕವಿಗಳೇನ್ ಹೇಳತ್ತೀರಿ ಏನಂತ ಹೇಳ್ತಾರೆ ಈ ಗಂಡ ದೇವ್ರು ಹುಟ್ಟಿದ್ದ ನಮ್ಮ ಹೆಣ್ಣಿನ ಕೈಯಾಗತ್ತ ವಾದ ಐತಿ ನಂದ ಹೌದಲ್ಲ ನಡಿಲಿ ಆದಿಯುಗ ಹಿಡದ ಆದಿಶಕ್ತಿ ಹೌದು ಓದಿ ನೋಡ ವೇದಿನ ಗೋಟ ವಾದ ವಿವಾದ ನಡೆಸಿದ್ಯೋ ಆಡಮೋಟ ನಿನ್ನಂತ ಕಸುಮುಳ ಹಾಡಂಗ ನೋಡಿನಿ ಘಾಟ ಅನ್ನಾದಿಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರ ಏನಾಯ್ತವ ಕೊಳ್ಳಾಗ ಕಟ್ಟಿವ ಹಳಿ ಮ್ಯಾಟ ಹಿಂದಿಯೋ ಏಟ ಕೊಳ್ಳಾಗ ಕಟ್ಟ್ಯಾರ 7 ಅಂಟ ತಿಂದಿಯೋ ಪರಂ ಜ್ಯೋತಿ ಶಕ್ತಿ ದೇಂದ ಪರಬ್ರಹ್ಮ ಹುಟ್ಟಿ ಬಂದ ಪರಂ ಜ್ಯೋತಿ ಶಕ್ತಿ ದೇಂದ ಪರಬ್ರಹ್ಮ ಹುಟ್ಟಿ ಬಂದ ಪರಬ್ರಹ್ಮ ಹುಟ್ಟಿ ಬಂದ ಪರಂ ಜ್ಯೋತಿ ಶಕ್ತಿದಿಂದ ಪರಬ್ರಹ್ಮ ಹುಟ್ಟಿ ಬಂದ ಹೌದು ಪಾರ್ವತಿ ಮಗನಾದೋ ನೀಲಕಂಠ ಪರಶಕ್ತಿ ರಚಿಸಾಳ ದಿಕ್ಕಗಳ ಎಂಟ ಕತ್ತಿ ಗೊತ್ತ ಇಲ್ಲೋದು ತಗಿ ಬೇಡ ತೊಂಟ ಹರದಿ ಹೃದಯದಿ ಹರ ಜನಿಸಿದ್ದ ಖಾರೆ ಹೌದವಾ ನಿನಗೇನ ಗೊತ್ತಾದೋ ಗರ್ವಿಷ್ಟ ಕೇಳ ಕಿವಿ ಕ್ವಾಟ ನಿನಗೇನ ಗೊತ್ತಾದೋ ಗರ್ವಿಷ್ಟ ಕೇಳ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿ ಬಂದ ಹೌದು ಶಕ್ತಿ ಪುರಾಣ ಹಿಂಗ ಬರದೇಟ ಹಾಕಿದಿಂದ ಬ್ರಹ್ಮ ಅದು ಪ್ರಕಟ ಅಖಿಲ ಸಕಿಲ ಓದಿ ನೋಡ ಜಟಪಾಟ ನಾರಿ ಮಣಿಯಿಂದ 1008 ಬ್ರಹ್ಮಾಂಡ ಹೌದು
ಹೌದು ತಂಗಿ ಏ ಗಿರವಾಣಿ ಗ್ರಂಥ ಹಿಂಗ ಬರದಿಟ್ಟ ನೋಡು ನೀ ಸ್ಪಷ್ಟ ಏನ್ ಹೇಳ್ತಾರಿ ಏನಂತ ತಂಗಿ ಯಾರಿಂದ ಯಾರು ಹುಟ್ರಿ ಯಾವಾಗ ಹುಟ್ರಿ ಯಾವ ಗ್ರಂಥದಾಗ ಬರದಿಟ್ಟೈತಿ ಅಂತ ಕೇಳತೈತಿ ನಿನಗ ಹೌದು ಹೌದ್ಯವ ಪರಂ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ ಪಾರ್ವತಿಗೆ ಮಗನಾದ ನೀಲಕಂಠ ಪರ ಶಕ್ತಿ ರಚಶಾಳ ದಿಕ್ಕಗಳ ಎಂಟ ಹೌದು ಹೌದ್ಯವ ಕತ್ತಿ ಗೊತ್ತ ಇಲ್ಲದ ತೆಗಿಬೇಡ ಸುನ್ನಾಳ ಕತ್ತಿ ನನ್ನ ಸಂಗಾಟ ತಳ ಬುಡ ಗೊತ್ತಿಲ್ಲದ ತೆಗಿಬೇಡ ನನ್ನ ಸಂಗಾಟ ತಂಟ ಹೌದು ಹೌದಿಲ್ಲ ಹರದಿ ಹೃದಯದಿ ಹರ ಜನಿಸಿದ್ದ ಕರೆ ಖರೆ ಐತಲ್ಲ ಗಿರ್ವಾಣಿ ಗ್ರಂಥ ಹಿಂಗ ಬರದಿಟ್ಟ ತಮ್ಮ ಓದಿ ನೋಡು ನೀ ಸ್ಪಷ್ಟ ಹೌದು ಹೌದ್ಯವ ಯಾವ ಗ್ರಂಥ ಯಾವುದು ಗಿರವಾಣಿ ಗ್ರಂಥದೊಳಗ ಬರೆದಿಟ್ಟಾರ ಹೆಂಗ ಬರೆದಿಟ್ಟಾರಲ್ಲ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿ ಬಂದ ಹೌದು ಶಕ್ತಿ ಪುರಾಣ ಹಿಂಗ ಬರೆದಿಟ್ಟ ಹೌದ ಲಕ್ಷ್ಮೀ ಜಡಿ ಒಳಗಿಂದ ನಾರಾಯಣ ಹುಟ್ಟ್ಯಾನಂತ ಶಕ್ತಿ ಪುರಾಣ ಹೇಳ್ತೈತಿ ಖರೆ ಖರೆ ಐತಿಲ್ಲ ಹೌದು ಯಾವ ಪರಬ್ರಹ್ಮ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿ ಬಂದ ಶಕ್ತಿ ಪುರಾಣ ಬರೆದಿಟ್ಟ ಆಕಿದಿಂದ ಬ್ರಹ್ಮ ಆದ ಪ್ರಕಟ ಅಖಿಲ ಸಕಿಲ ಓದಿ ನೋಡ ಝಟ್ಪಟ ನಾರಿ ಹಣಿ ಒಳಗ ನವಖಾಂಡ ಜನಸಿ ಬಂದು ಒಂದ ಕಾಂಡ ಅಲ್ಲ ಎರಡು ಕಾಂಡ ಅಲ್ಲ ನವಖಾಂಡ ಹೌದು ಹೌದಲ್ಲ ನಾರಿ ಹಣಿಯಿಂದ ನವಖಾಂಡ ಜನಿಸಿ ಬಂದು ಇದನ್ನ ಹಿಂಗ ಬರದಿಟ್ಟೈತಿ ತಮ್ಮ ದೇವಿ ಪುರಾಣದೊಳಗೆ ಹೌದು ನಿಂದ ಯಾವ ಪುರಾಣ ಐತಿ ಬಂದು ಹೇಳಿ ಇಲ್ಲ ನಿಮ್ಮ ಅವ್ವಗಳಿಲ್ಲ ನಿಮ್ಮ ಅವ್ವಗಳನ್ನ ತಯಾರು ಮಾಡಿದವ್ರು ನಾವತ್ ಹೇಳು ಬಂದು ಹೇಳ ನಂದು ಮಾತ್ರ ಆಧಾರ ಐತಿ ನೋಡಿಕ್ಕಿಂತ ಗ್ರಂಥ ಕಿಂತ ಟೈಮ್ದೊಳಗೆ ನಿಮ್ನ ಹುಟ್ಟಿಸೇವ ಅನ್ನೋದು ಹೌದು ಹೌದಿಲ್ಲ ನೀಲಕಂಠ ತಾಯಿ ಮಗ ಆಗ್ಯಾನ ಪರಬ್ರಹ್ಮ ಹುಟ್ಟಬೇಕಾದ್ರೆ ಶಕ್ತಿದಿಂದ ಹುಟ್ಟ್ಯಾನ ನಾರಾಯಣ ಹುಟ್ಟಬೇಕಾದ್ರೆ ಲಕ್ಷ್ಮೀ ಜಡಿದಿಂದ ಹುಟ್ಟ್ಯಾನ ಇವ್ರ ಕಡೆಯಿಂದ ಇವ್ರು ಹುಟ್ಟಬೇಕಾದ್ರ ನಮಕಿ ನೀವು ಸಣ್ಣಾರು ಆದ್ರಿ ನೀ ನನ್ನ ಮುಂದಿನ ಬಚ್ಚೆ ಹುಟ್ಟಿಂದ ಕಣ್ಣು ತೆರೆದಿ ಎಟ್ಟು ದೊಡ್ಡದ ಮಾತಾಡ್ಲತ್ತಿದ್ಯೋ ನನ್ನ ಕಾಲಾಗಿನ ಕರ ಎಟ್ಟು ಶಟರ್ ಹಾಡ್ತಾನ ನೋಡ ಹಿಂದಕ್ಕೊಮ್ಮೆ ಮುಂದಕ್ಕೊಮ್ಮೆ ಎದಕ್ ಸರದಾಡ್ತಾನ ನಿನಗ್ ಗೊತ್ತಿಲ್ಲದ ಅದು ಒಂದ ಜಾಗನ್ಯಾಗ ನಿಂದ್ರ ಕೊಡಂಗಿಲ್ಲ ಅವಂಗ ಒಳಗ ಮೂಲಾದಿ ತಿಳ್ಕೊಳಕ್ ಚಾಲೂ ಮಾಡ್ತೈತಿ ಅದು ಒಂದ ಜಾಗನ್ಯಾಗ ನಿತ್ರ ಅವಂಗ ಸರ್ದಾಡ್ಬೇಕಂದ್ರ ಸಮಾಧಾನ ಆಗ್ತೈತಿ ಅದಕ್ಕ ಈಗೇನ್ ಹೇಳತ್ಯಾರು ಏನಂತ ಹೇಳ್ತಾರ ನಮ್ಮ ಕವಿಗಳು ಬಲ ಬ್ರಹ್ಮ ಎಡ ವಿಷ್ಣು ಹುಟ್ಟ್ಯಾರ ತಾಯಿ ಬಗಲಾಗ ತಾಯಿ ಬಗಲಾಗ ಕೂಡಿ ಉಂಡಾರು ಒಂದೇ ಆಗಲಾಗ तेतीस कोटी देवत्याऱ्याला तगल्यार ताई त्वगलागा बगलागा ताई त्वगलागा अगमा निगम भूगोल त्वगलागा गेयागा तागेयागा गेया मुख्य मूळ स्तंभ हिंग बरद मोगलागा मोगलागा इतर मोगलागा अंगुली मुनि अंगुष्ट केळ होगलाग ए क्रिया विज्ञान मूर वमिले अरि मुट्ट क्रिया विज्ञान मूर वमिले अरि क्रिया विज्ञान मूर वमिले अरि मुट्ट ए अंधकार अदर दुंद तिಳಿ गोट्ಟ ನಿನಗ ಮಂದಮತಿ ಅಂತಾರ ಚರಕಾಟ ಏ ಅನ್ನಾದಿಕಿನ್ನ ಆದಿಶಕ್ತಿ ಕಮಾಂಗ ಏ ಕೊಳಗ ಕಟ್ಯಾರ ಏಳ ಅಂಟ ತಿಂದೇಗ ಮತ್ತೇನ್ ಹೇಳ್ತಾರೆ ಮತ್ತೇನ್ ಹೇಳ್ತಾನೆವ ಬಲ ಬ್ರಹ್ಮ ಎಡ ವಿಷ್ಣು ಹುಟ್ಟ್ಯಾರ ತಾಯಿ ಬಗಲಾಗ ಹೌದು ಹೌದೇವ ಕೂಡಿ ಉಂಡಾರು ಒಂದೇ ಆಗಲಾಗ ಹೌದಲ್ಲ 33 ಕೋಟಿ ದೇವತ್ಯಾರೆಲ್ಲ ತಗಲ್ಯಾರ ತಾಯಿ ತೊಗಲಾಗ ಹೌದು ಹೌದಲ್ಲ ತಾಯಿ ತೊಗಲಾಗ ತೊಗಲಿದ್ದು ಯಾಕಂದ್ರೆ ಹೋಗಿ ತೊಡಕಿದ್ದು ಖರಿ ಅದರಿ ಖರಿ ಐತಲ್ಲ ಹೆಂಗ್ರಿ ಯಾವಾಗ ದೇವತ್ಯಾರ ಸಂಖ್ಯೆ ಎಷ್ಟಿತ್ತು ದೈತ್ರ ಸಂಖ್ಯೆ ಎಷ್ಟಿತ್ತಿಪ್ಪ ಎಷ್ಟಿದ್ದೇವ 33 ಕೋಟಿ ದೇವತ್ಯಾರಿದ್ರು 66 ಕೋಟಿ ದೈತ್ರಿದ್ರು ಹೌದ್ರಲ್ಲ
ಈ 66 ಕೋಟಿ ದೈತ್ರ ಮನಸ್ಸಿನೊಳಗ ಒಂದು ಹಠ ಹೋಗಿತ್ತು. ಹೆಂಗ್ರಿ? ಇವ್ರ 33 ಕೋಟಿದಾರ ನಾವು 66 ಕೋಟಿ ಅದೀವ. ಹೌದು ಹೌದಲ್ಲ. ಹೌದು. ಇವ್ರ 33 ಅಂದ್ರ ನಮಕಿ ಒಂದು ಪಟ್ಟು ಕಮ್ಮಿ ಆದ್ರ ಕಡಿಮೆ ಆದ್ರಲ್ಲ. ಇವ್ರನ್ನ ಹೊಡೆದ ಓಡಿಸಿ ದೇವಲೋಕ ನಾವ ಯಾಕೆ ಆಳಬಾರ್ದನ್ನುವಂತ ಇಚ್ಛಾ ತಾಳಿದ್ರು ದೈತ್ರ. ಹೌದು. ಮುಂದೆ ಏನಾಯ್ತವ? ಹೊಡೆದ ಓಡಿಸ್ಬೇಕಂತ ಹೇಳಿ ತಿಳ್ಕೊಂಡ ದೇವಲೋಕದೊಳಗ 3 ಲೋಕದಾಗ ಹೊಕ್ಕ ಕಾಗಾಳಿ ನಡೆಸಿರ. ಹೌದು ಹೌದು. ಯಾವ 3 ಲೋಕದೊಳಗ ದೈತ್ರ ಬಂದ ಕಾಗಾಳಿ ಮಾಡುವಂತ ಟೈಮ್ದೊಳಗ ಸ್ವತಃ ಇವರ ಬ್ರಹ್ಮ ವಿಷ್ಣು ಮಹೇಶ್ವರ ಇಂದ್ರ ಚಂದ್ರ ವರುಣ ಗರುಡ ಹೌದಾ ಈ 33 ಕೋಟಿ ದೇವಾನ ದೇವತೆಯರೆಲ್ಲ ಆದಿಶಕ್ತಿ ಪಾದಕ್ಕೆ ಹೋಗಿ ಮೊರೆ ಹೊಕ್ಕರ. ಖರೆ ಐತೆ ತಂಗಿ. ಮುಂದೆ ಏನಾಯ್ತವ? ಅವಾಗ ಅಂದ್ರ ತಾಯಿ ಆದಿಶಕ್ತಿ ಇವತ್ತು ನಿನ್ನ ಪಾದಕ್ಕೆ ಬಂದ ಶರಣಾಗಿದೀವಿ. ಯಾಕಂದ್ರ ಆಗ್ಯಾರಲ್ಲ ನಮಗ ದೈತ್ರ ಬೆನ್ನತ್ಯಾರ. ಅವ್ರ 66 ಕೋಟಿದಾರ, ನಾವು 33 ಕೋಟಿ ಅದೀವ. ಹೌದು. ಇಬ್ಬಿಬ್ರು ಬಂದ ನಮಗ ಒಬ್ಬೊಬ್ಬರಿಗೆ ಗಂಟು ಬಿದ್ರ ನಾವು ತಡಿಯಂಗಿಲ್ಲ. ಖರೆ ಐತಲ್ಲ. ಇವತ್ತು ನೀನ ನಮ್ಮನ ಕಾಪಾಡಕಿವ ಶರೀರ ಎಲ್ಲ ಸಾವಿರಾರು ಕಣ್ಣಿದ್ದಕ್ಕಿ ನೀನು. ಹೌದು. ಇವತ್ತು ನಿನ್ನ ಪಾದಿಗೆ ಬಂದ ಬಿದ್ದೀವಿ, ನಿನ್ನ ಉಡಿ ಒಳಗ ಹಾಕುವ ಅಂದಾಗ ಅವಾಗ ಏನಾಯ್ತವ? ಕಾಪಾಡ ಹೇಳಿ ಬಿದ್ದು ಒದ್ದಾಡ್ಲತ್ರಕ್ಕಿ ಪಾದ ಮ್ಯಾಲ. ಹೌದವ. ಅವಾಗ ಅಂದಳ ಆದಿಶಕ್ತಿ ಏನಂತ? ಹೊಟ್ಟಿಲೆ ಹುಟ್ಟಿದ ಬಿಡ್ತನ ಕರೆ ಬೆನ್ನಿಗೆ ಬಿದ್ದದ ಬಿಡುದಿಲ್ಲ ತಿಳ್ಕೊಂಡು ಹೌದಾ ಅವಾಗ ಒಂದು ಉಪಾಯ ಹೇಳಕಿ. ಏನಂತ ಹೇಳ್ತಾನ ತಾಯಿ? ಸಾಕ್ಷಾತ್ ಒಂದು ಆಕಳಾಗಿ ನಿಂದಿರ್ತಾನ. ಹೌದು. ನಾನು ಇದೇ ಕೈಲಾಸದೊಳಗೊಂದು ಆಕಳಾಗಿ ನಿಂದಿರ್ತನು. ನನ್ನ ಹೊಟ್ಟಿ ಒಳಗ ಎಟ್ಟದಿರ್ಲೆ ದೇವಾನ ದೇವತೆಯರೆಲ್ಲ ಬಂದು ನನ್ನ ಹೊಟ್ಟಿ ಒಳಗ ಅಡಕ್ ಕಾಯ್ಕೊಂಡ್ರಿ ಅಂದಳಕಿ. ಹೌದವಾ? ನಾನು ಹೊಟ್ಟೆಯಾಗ ಅಡಕ್ ಕಾಯ್ಕೊಂಡ್ರಿ ಅಂದಾಗ ಮುಂದೆ ಏನಾಯ್ತು? 33 ಕೋಟಿ ದೇವಾನ ದೇವತೆಯರೆಲ್ಲ ಹೋಗಿ ಅಡಕ್ಕಾಯಿ ಕೂತ್ರ ತಾಯಿ ಹೊಟ್ಯಾಗ ಆಕಳ ಹೊಟ್ಯಾಗ ಕೂತ್ರ ಹೋಗಿ. ಹೌದು ಹೌದಲ್ಲ. ಆಕಳ ಹೊಟ್ಯಾಗ ಕೂತಾಗ ಯಾವ ಆದಿಶಕ್ತಿ ಆಕಳ ಕೂತಳ ಅಂಟ್ಲೆ ಈಗ ಸದ್ದಕ್ಕ ಆಕಳ ಪೂಜೆ ಆಗ್ತೈತಿ. ಭೂಮಿ ಮೇಲೆ ಮಾರಿ ಹಿಡ್ಕೊಂಡ ಕಾಲ ಕುರ ಹಿಡ್ಕೊಂಡ ಮ್ಯಾಲ ಕೋಡಿ ಹಿಡ್ಕೊಂಡ ಬಾಲ ಮುಕ್ಕಳಿ ತಕ ಸಹಿತ ಪೂಜೆ ಆಗ್ತೈತಿ. ಯಾಕ್ರಿ? 33 ಕೋಟಿ ದೇವಾನ ದೇವತೆಯಾರ ತುಂಬಿ ತುಳುಕ್ಯಾರ ಆಕಳ ಹೊಟ್ಯಾಗ ಅಂಟ್ಲೆ ಬರೇ ಒಂದು ವಾಸ್ತುಕ ಮನಿ ವಾಸ್ತುಕ ಮಾಡೋದಿತ್ತಂದ್ರ ವಾಸ್ತುಕ ಶಾಂತಿ. ಆಕಳನ ಹೋಗಬೇಕು ಮನ್ಯಾಗ ಗೂಳಿ ಹೋಗಲಕ್ಕ ಬರಂಗಿಲ್ಲ. ಯಾಕ? ಗೂಳಿ ಒಳಗ ದೇವ್ರುಗಳು ಇಲ್ಲ. ಶಗಣಿ ಅಟ್ಟ ತುಂಬೈತಿ. ಆಕಳ ಒಳಗ ದೇವತ್ಯಾರ ಅದಾರ. ಒಳಗ ಅದಕ್ಕ ಎಂಟ್ರಿ ಐತಿ ನೋಡ್ರಿ ನೀವು. ಆಕಳನ ಒಳಗ ಒಯ್ತಾರ. ಆಕಳನ ಹೋಗಿಸಿಂದ ಕಾಲ ಇಟ್ಟು ಮಲ ಮೂತ್ರ ಮಾಡಿತಂದ್ರ ಅವ್ರ ಮನಿ ಉದ್ದಾರ ಅಂತ ಹೇಳ್ತಾರ. ಅದ ಗುಳಿ ಈ ಲಾಕ ಕೊಟ್ಟ ಸುನ್ನಾಳ ಗುಳಿ ತಂದಿರ್ತೀರಿ ಬೆಂಕಿ ಹಚ್ಚುದು. ಇದನ್ನ ತಗೊಂಡು ಏನ್ ಮಾಡುದು? ಇದು ಬರೀ ಇದು ಬಾಡಿಗೆ ಎತ್ತಿನಾಗ ಮತ್ತೊಬ್ರು ಹೊಲ್ದಾಗ ದುಡಿಲಕ್ಕ ಕಳ್ಸುದು. ಆದ್ರೆ ಹೆಣ್ಣು ಆಕಳಿಂದ ತಗದ್ ಹಂಗಲ್ಲ. ಹೆಂಗ್ರಿ? ಆಕಳನ ಬೇರೆ ಗೂಳಿ ಬೇರೆ. ಅಂದ್ರೆ ಆಕಳ ಜೋಡಾದಿತ್ತನ ಗೂಳಿ ಆಗುದಿಲ್ಲ. ಇದು ಗೂಳಿ ಹಂಗ. ಅದಕ್ಕೆ ಏನಾಗ್ತದಪ್ಪ ಅಂದ್ರ ಏನಾಗ್ತೈತಿವ? ನಿಮ್ಮ ದೇವಲೋಕದೊಳಗಿನ ದೇವತೆಯರನ್ನೆಲ್ಲ ಕಾಪಾಡಿ ದೈತ್ರ ಕೈಯಾಗಿನ ಸಂರಕ್ಷಣೆ ಮಾಡಿ ದೇವಲೋಕ ಸಂರಕ್ಷಣೆ ಮಾಡಿದ ನನ್ನ ಹೆಣ್ಣು ದೇವ್ರ. ಬ್ರಹ್ಮ ವಿಷ್ಣು ಮಹೇಶ್ವರ ಏನ ಸುಗ್ಗಿಯ ಕಬ್ಬ ಕಡ್ಲಕ್ ಹೋಗಿದ್ರ 3 ಮಂದಿ. ಇಲ್ಲ ತೊಗರಿ ಕಡ್ಲಿಕ್ಕೆ ಕಿತ್ಲಾಕ್ ಹೋಗ್ಯಾವ. ಹಂಗೇನ್ ಇರಂಗಿಲ್ಲ. ಆ ದಗದ ನಿನ್ನ ಕೈಲಿ ಅಲ್ಲ, ಆ ಗಡಿನೂ ನೀ ಅಲ್ಲ. ನಿನಗೂ ನೀಗಾಗೂ ಇಲ್ಲ. ಶಾನ್ಯಾ ಬಾಳ್ದಿ ಅಂದ್ರ ತಮ್ಮ ಯಾಕೆ ಹೋಗದಿ ನನಕಿ ಒಂದು ಪೂಟ ಅಂತರ ಜಿಗಿಲತ್ತೇನ. ಜಿಗಿಲತ್ತಾನ ಮಲದಗತ್ತೆ. ಇರ್ಲಿ, ಅದಕ್ಕೆ ಈಗೇನ್ ಹೇಳಕತ್ತೀರಪ್ಪ? ಏನಂತ ಹೇಳ್ತಾರ ನೋಡ್ಬಾ. ಒಂದೇ ಲಿಂಗ ಐತಿ. ಈ ಹೆಣ್ಣು ಆಡವ್ರಿಗೆ ಒಂದೇ ಲಿಂಗ ಐತಿ ಅಂತ ಇವ್ರು ಹೇಳ್ತಾರ. ಮತ್ತ ಸೂರ್ಯವ್ ಏನ್ ಹೇಳ್ತಾನು? ಹೆಣ್ಮಕ್ಳಿಗೆ ಒಂದೇ ಲಿಂಗ ಐತಿ ಅಂತ ನೀ ಹೇಳ್ತಿ. ಮತ್ ಪ್ರಶ್ನೆ ಒಂದು ಕೇಳ್ಯಾರಿ. ಏನಂತ್ರಿ? ಇದು 2ನೇ ಪ್ರಶ್ನೆ ಒಂದ್ ಬಿಡುಗಡೆ ಆಗೋದು. ಹೌದು. ಈಕಿ ಎಲ್ಲಾ ಹೆಣ್ಮಕ್ಳಿಗೆ 2 ಇರ್ತಾವತ್ತ ಎದಿ ಮೇಲೆ ಕುಚ್ಚಗಳ. ಒಬ್ಬಕಿ ಹೆಣ್ಮಗಳಿಗೆ 3 ಅದಾವು ಅಂತ ಸೂರ್ಯನ ಮಾತಾರ. 3 ಎದಿ ಇದ್ದಕ್ಕಿ ಹೆಣ್ಮಗಳ ಹೆಸರು ಏನ ಅಂತ ಕೇಳ್ಯಾನಲ್ಲ ಅವ. ಇವು ಎಲ್ಲಿ ತರ್ತೀರಿ ಆಯ್ತು? ನಾ ಎಲ್ಲ ನಾ ಓದಿಬಿಟ್ಟು ಹಳಿ ಮಾಡಿ ತರ್ತೀರಿ ನಿತ್ತು ನೆಲ. ಇಲ್ಲಿ ಕುಂಬಾರ ಊರಾಗ ಹೊಸವಾಗ್ಯಾವ ಈಗ ಅವಂಗ ಹೊಸ ಆಗ್ಯಾವ. ಯಾಕಂದ್ರ ಯಾವ ಕಂಚಿ ಕಾಮಾಖ್ಯ ಒಳಗ ಏನಾಯ್ತು? ಕಾಮಾಕ್ಷಿ ದೇವಿಗೆ 3 ಎದಿ ಅದಾವ. ಅದಾವಲ್ಲ ಖರೆ. ಆ 3ನೇ ಎದಿ. ಈಗ ಪ್ರಶ್ನೆ ಏನು ಕೇಳಿದಿ? ಒಬ್ಬಕಿ ಹೆಣ್ಮಗಳಿಗೆ 3 ಎದಿ ಅದಾವು. 3 ಎದಿ ಇದ್ದಕ್ಕಿ ಹೆಸರು ಏನಾತ್ ಕೇಳಿದಿ. ಕಾಣತತಿ ಕಂಚಿ ಕಾಮಾಕ್ಷಿ ಒಳಗ ಕಾಮಾಕ್ಷಿ ದೇವಿಗೆ 3 ಎದಿ ಅದಾವ. ಹೌದಲ್ಲ. ಹೊಳ್ಳಿ ನಾನ ಒಂದು ಕೇಳ್ತೀನಿ ಇದ್ರೊಳಗ. ಕೇಳಿ ಬಿಡಬೇಡಿ. 3 ಎದಿ ಹೋಗಿ ಸದ್ದಕ್ಕ ಒಬ್ಬ ಅದನ್ನ ಒಂದು ಎದಿ ಮುಟ್ಟಿದ್ರ ಎದಿ ಗಪ್ಪ ಆಗೋದಿತ್ತ. ಹೌದಲ್ಲ. ಆ ಎದಿ ಮುಟ್ಟಿದವನ ಹೆಸರು ಏನ, ಯಾವ ಟೈಮ್ದೊಳಗ ಗಪ್ಪ ಆಗೈತಿ ಬಾ ಅಂದ್ರೆ ಹೇಳುದು, ಬರ್ಲಿಕ್ಕಂದ್ರ ಹೊಳ್ಳಿ ನನಗೆ ಕೇಳುದು. ಹೌದು ಮಾತು ಖರೆ ಐತಿ. 3ನೇ ಎದಿ ಗಪ್ಪ ಆಗೈತಿ, ನಡಬಾರ್ಕಿನ ಎದಿ 2 ಎದಿ ಉಳದವ. ಮುಟ್ಟಿದ ಬಳಕ 3ನೇ ಎದಿ ಗಪ್ಪ ಆಗೈತಿ. ಆ ಮುಟ್ಟಿದವನ ಹೆಸರು ಏನ, ಯಾವ ದಿನ ಮುಟ್ಟ್ಯಾನೋ. ಖರೀತಲ್ಲ. ಶಾನೆ ಬಾಳ್ದ. ಪಕ್ಕ ಬರೆದಿಟ್ಟುವ ಕಂಚಿ ಕಾಮಾಖ್ಯ ಒಳಗೆ ನೋಡ್ಲಾಕ್ ಸಿಗ್ತತಿ. ಕಾಮಾಖ್ಯ ದೇವಿಗೆ ಅದಾವ 3 ಎದಿ. ಹೌದಲ್ಲ. ನೀ ಕೇಳಿರುವಂತ ಪ್ರಶ್ನೆಗೆ ನಂದು ಉತ್ತರ ಬಿಡುಗಡೆ ಆಯ್ತಲ್ಲ. ಅದಕ್ಕ
ಎಲ್ಲಾ ಹೆಣ್ಮಕ್ಳಿಗೆ ಹಾ. ಒಂದ ಲಿಂಗ ಐತಿ ಅಂತ ಮುಂದ ಡಪ್ಪ ಬರಿ ಅವ ಹೇಳ್ತಾನೋ ಇವ ಇವ ಹೇಳ್ತಾನ ಆಕಿಗೆ ಎರಡದಾವತ್ತ ಮತ್ತ ಉದಿ ಮಾಡ್ಯಾನ ಮೂರದಾವತ್ತ ಏಸ್ರೆ ನಾಲಿಗೆ ಹಂಗ ಅವ್ರು ನಾಲಿಗೆ ಗಾಡಿ ಒಮ್ಮೆ ಕಿಚ್ಚಿ ತೆಗಿತಕ್ಕ ಹಂಗ ಹೋದ್ರ ಅವ್ರ ಓ ಸುಮ್ಮ ನಾಯಿ ಅದಕ್ಕ ನೀ ಹೇಳ್ತಿ ಹೆಣ್ಮಗಳಿಗೆ ಒಂದ ಲಿಂಗ ಐತಿ ಅಂತ ನೀ ಹೇಳಿದಿ ಇವು ಹೇಳ್ತಾರಲ್ಲ ನಿಮ್ಮ ಸಂಘ ಎಂಬು ಶರಣ ಇದಿಲ್ಲ ಬಸವಣ್ಣಪ್ಪ ಇವನು ಕೊಳ್ಳಾಗ ಒಂದು ಲಿಂಗ ಕಟ್ಟಿದ್ದ ಹೌದು ಕಾಡುಗಲ್ ಕಟ್ಟಿದ್ದಿಲ್ಲ ಕಾಡಗಲ್ಲಿನಂತ ಒಂದು ಲಿಂಗ ಕಟ್ಟಿದ್ದ ದಿನನಿತ್ಯ ಸಾಧು ಸತ್ಪುರುಷರಿಗೆ ಊಟಕ್ಕೆ ಹಾಕಿ ಒಂದು ನಾಣ್ಯ ಕೊಡ್ತಿದ್ದ ಹೌದು ಹೌದು ಸಂಗಯ್ಯನ ಕೈಯಾಗ ಒಂದು ನಾಣ್ಯ ಕೊಟ್ಟಾಗ ಸಂಗಯ್ಯ ಅಂದ ಇದನ್ನ ಏನು ಮಾಡ್ಲಿ ಬಸವ ನಾನು ಹೌದು ಯಪ್ಪ ನನ್ನ ಕೈಯಾಗ ಕೊಟ್ಟಿದ್ದನ ಏನು ಮಾಡ್ಲಿ ಅಂದಾಗ ನಿನ್ನ ಮನಸ್ಸಿಗೆ ಏನು ತಿಳಿತಿದ್ದೆ ಅದನ್ನ ಮಾಡೋಗಂದಾಗ ಮುಂದೆ ಏನಾಯ್ತು ಇವ ಸಂಗಯ್ಯ ಅದೊಂದು ದುಡ್ಡು ತಗೊಂಡ ಒಂದ ವೇಶ್ಯ ಮನಿ ಹೆಣ್ಮಗಳ ಮನಿಗೆ ಹೋಗಿ ಇದನ್ನೊಂದು ದುಡ್ಡು ಕೊಡ್ತಾನ ನಾನು ಕರ್ಕೊ ನಿನ್ನ ಮಂಚಕಂದ ಅವಾಗ ಏನಾಯ್ತು ಮುಂದೆ ಬಸವಣ್ಣಪ್ಪಗೆ ಹೇಳಕ್ ಹಚ್ಚದ ಬಸವಣ್ಣಪ್ಪ ನಡಬಾರ ಕುಂಟ್ಲತನ ಮಾಡಿ ಹೋಗಿ ಆಕಿ ಮನ್ಯಾಗ ಹೇಳಿ ಬಂದ ಬಂದ್ರಲ್ಲ ನಮ್ಮ ಮುಗ್ಧ ಸಂಗಯ್ಯ ಬರ್ತಾನವ ಇವತ್ತು ನಿನ್ನ ಮಂಚಕ ಕರ್ಕೋ ತಾಯಿ ತಂದಾಗ ಅವಾಗ ಏನಾಯ್ತು ಆ ವೇಶ್ಯ ಅನ್ನುವಂತ ಹೆಣ್ಮಗಳ ತನ್ನ ಮೈ ಮೇಗಿನ ಅರಿವಿ ಎಲ್ಲ ತೆಗೆದ ಮಂಚದ ಮ್ಯಾಗ ಮನ್ಕೊಂಡಾಗ ದಿಗಂಬರಿಯಾಗಿ ಮನ್ಕೊಂಡಿದಿಳಿವ ಸಂಗಯ್ಯ ಬಂದ ಕೊಳ್ಳ ಕೈಯಾಗ ಒಂದು ದೀಪ ಹಚ್ಕೊಂಡ ಬಂದ ಮತ್ತ ಏನ್ ಬಿ ಮಾಡ್ಬೇಕಾದ್ರ ಕೊಳ್ಳಾಗಿನ ಲಿಂಗ ತೆಗೆದ ಪೂಜೆ ಮಾಡ್ತಿದ್ದಲ್ಲ ಹೌದು ಕೈಯಾಗ ಕೊಳ್ಳಾಗಿನ ಲಿಂಗ ತೆಗೆದ ಪೂಜೆ ಮಾಡ್ಬೇಕತ್ತ ಲಿಂಗ ಹಿಡದ ದಿಗಂಬರಿಯಾಗಿ ಬಿದ್ದಿಳಿಕಿ ಎದಿ ಮ್ಯಾಗ ಎರಡು ಲಿಂಗ ಕಂಡು ಎರಡು ಕಾಣಿಸಿದ್ವು ಇವಂದ ಎಷ್ಟು ಸುಮಾರದಾನ ಬಸವಣ್ಣ ಹೌದಲ್ಲ ನನಗ್ರೆ ಒಂದ ಕೊಟ್ಟಾನ ನನಗ ಒಂದ ಲಿಂಗ ಕಟ್ಟ್ಯಾನು ಈಕಿಗೆ ಎರಡು ಲಿಂಗ ಕೊಟ್ಟಾನು ಈಕಿನ ಜಗದಾಗ ದೊಡ್ಡಕ್ಕೆ ಹೇಳಿ ಕುಚ್ಚಗಳ ಮ್ಯಾಲ ನೀರ್ ಹಾಕಿ ಮಲ್ಲಿಗೆ ಹೂವಿನ ಏರಿಸಿ ಪೂಜಾ ಮಾಡ್ಲಾಕತ್ತಕೈತಿ ಯಾಕೆ ಹೋಗಿ ರಾತ್ರಿ ಹಗಲ ಪೂಜಾ ಮಾಡ್ಲಾಕತ್ತ ನಾ ಬರೇ ಒಂದ ಲಿಂಗ ಕಟ್ಕೊಂಡ ನೀ ಇಟ್ಟಾಗೇನಿ ಎರಡು ಲಿಂಗದಾವ ಅಂದ್ರ ಜಗದಾಗ ನೀನ ದೊಡ್ಡಕ್ಕೆ ಹೇಳಿ ಅವ್ ಸಂಗಯ್ಯ ಪೂಜಾ ಮಾಡ್ತಾನ ಕಿವ್ ಬಂದಾನ್ರಿ ಮಂಗಯ್ಯ ಯಾರು ಅವ್ ಸಂಗಯ್ಯ ಇವ್ ಮಂಗಯ್ಯ ಹಿಂದ ಸೂರ್ ಬಾರಿಸ್ತಾನ ಅವ್ ನಿಂಗಯ್ಯ ಚಲೋ ಅದ ನಿಂಗಯ್ಯ ಏನ್ ಹೇಳ್ತಾರೋ ಸ್ವತಃ ನಿಮ್ಮ ಅಪ್ಪನ ಒಪ್ಕೊಂಡ ನಿಕ್ಕಿಗೆ ಎರಡು ಲಿಂಗದಾವ ಅಂತೇಳಿ ನೀ ಹೇಳ್ತೀವಿ ಒಂದ್ ಲಿಂಗದಾವ ತಾವ್ ಹೇಳ್ತಾನ ಮೂರ್ ಲಿಂಗದಾವ ಎಷ್ಟು ಕೇಳ್ಯಾರಿ ನೋಡ ಅಟ್ ವಿಷಯ ಬಿಡುಗಡೆ ಆಗೈತಿ ಈಗ ಏನ್ ಕೇಳ್ತಾರೋ ಏನಂತ ಕೇಳ್ತಾರೆ ತ್ರಿಶಕ್ತಿಯರಿಂದ ತ್ರಿಮೂರ್ತಿಗಳು ಹೌದಲ್ಲ ಏ ಮೊದಲಿಗೆ ಜನಶಾರು ಪಾಸಂದ ಒಳ್ಳೆ ನಿಯಮದಿಂದ ಕೇಳೋ ತಮ್ಮ ಈ ಸಂದ ಮೊದಲ ಇದ್ದದಿತ್ತು ಕಾಳಗದೊಂದ ಏ ಬ್ರಹ್ಮ ವಿಷ್ಣು ರುದ್ರ ಮೂವರಕ್ಕಿನ್ನ ಮೊದಲ ಏನಾಯ್ತವ ಏ ಮಹಾಶಕ್ತಿ ಮಾದೇವಿ ಎದ್ದಾಳ ಮುಂದಿನ ಸಂದ ಏ ಮಹಾಶಕ್ತಿ ಮಾದೇವಿ ಎದ್ದಾಳ ಮುಂದಿನ ಪರಶಕ್ತಿ ಪಾದ ಇಟ್ಟ ಕೂಡಲೇ ಏನಾಯ್ತು ಅವಾಗ ಏ ಪಾದವೇ ಪೃಥ್ವಿಯಾಗ್ಯದ ಆಪ್ ತೇಜ ವಾಯು ಆಕಾಶ ಭಾಗ್ಯದ ಮೊಳ ಕಾಲದಿಂದ ಮೃತ್ಯ ಸಾಗ್ಯದ ಏ ನಾರಿ ಮಣಿಯಿಂದ ನಾವ ಕಾಂಡ ಜನಸಿ ಬಾಂದು ಏನ್ ಮಾಡ್ತಾರು ಏ ಹರನ ಹೃದಯದೋಳು ತೂಗ್ಯಾದ ಭಾಗ್ಯದ ಏ ಹರನ ಹೃದಯದೋಳು ತೂಗ್ಯಾದ ಭಾಗ್ಯದ ಅದಕ್ಕೇನ್ ಹೇಳ್ತಾರಪ್ಪ ಏನಂತ ಹೇಳ್ತಾರ ತಂಗಿ ತ್ರಿಶಕ್ತಿಯರಿಂದ ತ್ರಿಮೂರ್ತಿಗಳು ಮೊದಲಿಗೆ ಜನಶಾರ ಪಸಂದ ಒಳೆಯ ನಿಯಮದಿಂದ ಕೇಳುತ್ತಮ್ಮ ಈ ಸಂದ ತಮ್ಮ ಇದ್ದದಿತ್ತ ತಳದಾಗ ಕಾಳಕದೊಂದ ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರ್ಕಿನ್ನ ಮೊದಲ ಮಮ್ಮಾಯಿ ಮಹಾಶಕ್ತಿ ಇದ್ದಾಳ ಮುಂದಿನ ಸಂದ ತ್ರಿ ಪರಶಕ್ತಿ ಪಾದ ಇಟ್ಟ ಕೂಡಲೇ ಪಾದವೇ ಪೃಥ್ವಿ ಆಗ್ಯದ ಪಾಪ ತೇಜವಾಯು ಆಕಾಶ ಭಾಗ್ಯದ ಮೊಳಕಾಲದಿಂದ ಮೃತ್ಯ ಸಾಗ್ಯದ ಹೌದು
ನಾರಿ ಮಣಿಯಿಂದ ನಾವು ಕಂಡ ಜನಸಿ ಬಂದು ಹರನ ಹೃದಯದಳು ತೂಗ್ಯದೋ ತಲಿ ಬಾಗ್ಯದೋ ಕರೆ ಐತೆವ ಅದಕ್ಕೆಪ್ಪ ಇವ್ರೇನ್ ಹೇಳತ್ತೀರಿ ಏನ್ ಹೇಳ್ತಾನ ಗಂಡ ಹಾಡವ ಅಂತ ಹನುಮಂತ ಸಹಿತ ಹಾ ಸಮುದ್ರ ದಾಟಿ ಹೋಗ್ಯಾನತ್ರಿ ಹಾ ಹಾರಿ ಹೋಗ್ಯಾನ ಸೀತಾನ ಶೋಧ ಮಾಡ್ಕೊಂಡು ತರ್ಲಾಕ ಹೌದು ಹನುಮಂತ ಹೋಗ್ಯಲ್ಲ ಎದಕ್ರಿ ಎದಕ್ರಿ ಸೀತಾನ ಶೋಧ ಮಾಡಿ ತರಬೇಕಾದ್ರ ನಮ್ಮ ಹನುಮಂತನ ತಂದಾನು ಹನುಮಂತ ದೊಡ್ಡವ ಹೌದು ಹೌದಲ್ಲ ಹನುಮಂತ ದೊಡ್ಡವ ನೋಡು ಹಾ ಗೂಪಿ ಗೂಡಿನೊಳಗಿದ್ದಾಗ ತಾಯಿ ಆಶ್ರಯದೊಳಗಿರ್ತೈತಿ ತಾಯಿ ಹೆಂಗಿರ್ತಾಳ ಹಂಗ ಅದು ಇರ್ಲಾಕತ್ತೈತಿ ಹೌದುವಾ ಹೌದು ಗೂಬಿಗೆ ಪಂಕ್ ಬಂದ ಮೇಲೆ ಯಾರು ವಿದ್ಯಾ ಕಲ್ಸೋದು ಹತ್ತಂಗಿಲ್ಲ ತಾನ ಹೊಟ್ಟಿ ಭೋಜನ ತಾನ ನೋಡ್ಕೋತೈತಿ ಹೌದು ತನ್ನ ದೋಸ್ತಿರೇ ಯಾರ ಸಂಗಾಟ ಮಾಡತೈತಿ ಅದ ಮುಂದಿನ ಮಾತ ಹೌದು ಹೌದು ನೀನು ಮೂಗು ಮಾಡಿದವ್ರನ್ನ ಬಿಟ್ಟು ಮೂಗುತಿ ಮಾಡಿದವ್ರನ್ನ ಕೊಂಡಾಡ್ಲಕತ್ತಿ ಹಿಂಗ ನಡ್ಸಾನ ಸುನಾಳದವ ಯಾಕಂದ್ರ ಹನುಮಂತ ಹೋಗಿ ತಂದಾನ ಸೀತಾನ ಶೋಧ ಮಾಡಿ ಅಂದಿ ಇದೆಲ್ಲ ಅವ ದೊಡ್ಡವ ಆದ ಬಳಕ ಏನಾಯ್ತ್ರಿ ಅವ ದೊಡ್ಡವ ಆದ ಬಳಕ ಜಗತ್ತಿನೊಳಗ ಧರುಣಿ ಮೇಲೆ ಬಂದ ಬಳಕ ಇದೆಲ್ಲ ಹೌದು ಹೌದಲ್ಲ ತಾಯಿ ಹೊಟ್ಟೆಗಿದ್ದಾಗ ನಿನ್ನ ಸಂರಕ್ಷಣೆ ಮಾಡಿಬಿಟ್ಟ ಮಕ್ಕಳದೀವ್ ನಾವು ಯಾರು ತಾಯಿ ಅಂಜನಾದೇವಿ ಹೌದ ಅಂಜನಾದೇವಿ ಗರ್ಭವತಿ ಇದ್ದಾಗ ಹೊಟ್ಟೆ ಕುತ್ಕೊಂಡ ಹಣಮಾಪ ಒದರ್ತಿದ್ದ ಹೌದು ಏಯವ ಜಗತ್ತಿನೊಳಗ ಬನ್ನಿ ಅಂದ್ರೆ ನನ್ನ ಶರೀರ ತೋರ್ಸಾಮಲ್ಲ ಖರೆ ಐತಲ್ಲ ನನ್ನ ಅಂಗಾಂಗಗಳನ್ನ ಮಂದಿಗೆ ತೋರ್ಸಾಮಲ್ಲ ಹೌದು ನಾನು ದಿಗಂಬರಿಯಾಗಿ ನಾ ಹೊರಗ ಬರಾಮಲ್ಲ ಹೌದು ಖರೆ ಐತಲ್ಲ ಒಂದ ದಗದ ಮಾಡ್ಬೇಕೇವ ನೀ ನನ್ನ ಮೇಲೆ ಕರುಣೆ ತೋರ್ಬೇಕಂದ ತಾಯಿ ಗರ್ಭದೊಳಗ ಏನು ಮಾಡ್ಬೇಕು ಅವಾಗಂದ ಏನಂತ ಯವ್ವ ಒಂದ ಚೋಟೆರಿಬಿ ನುಂಗ ನಿನ್ನ ಹೊಟ್ಟಿ ಒಳಗ ಹೌದಲ್ಲ ಒಂದ ಚೋಟೆರಿಬಿ ನುಂಗಿದೆ ಅಂದ್ರೆ ಅದನ್ನ ಕೈಪ ಮಾಡಿ ಕಟ್ಟಕೊಂಡು ಬರುತ್ತ ಜಗತ್ತಿನೊಳಗಂದ ಹೌದು ಹೌದೇವ ಇದು ಸೀತಾನ ತಂದ ರಾವಣನ ವಧ ಮಾಡಿದ ಇದೆಲ್ಲ ಹಿಂದಾಗಡಿ ಆತ ಹಿಂದಾಗಡಿ ಹೌದು ಆದ್ರ ನೀ ಹೊಟ್ಟೆಯಾಗಿರ್ತಾನ ನಿನಗ ಅರಿಬಿ ಕೊಟ್ಟ ನಿನ್ನ ಮೇಟಿಗೆ ಹಚ್ಚಿ ಬಿಟ್ಟವ್ರ ನಾವ ನಮ್ಮ ತಾಯಿ ಮತ್ತ ನಿಮ್ಮ ಅಪ್ಪ ದೊಡ್ಡವ ಇದ್ದಂದ್ರ ಒಂದ್ ಮಳ ಅರಿಬಿ ನುಂಗ್ಲಕ್ ಹಚ್ಬೇಕ ಅವಂಗ ಒಳಗ ಇವ್ ಅರಿಬಿ ನುಂಗಿದ ಅಂದ್ರೆ ಇವ್ ಸುಡಬೇಕಾಗಿತ್ತು ಸಡಿತಿದ್ದ ಇವನು ಅರಿಬಿ ನುಂಗ್ಲಕ್ ಹಚ್ತಂದ್ರ ಆ ಕಡೆ 7 ಮನ ಕಟ್ಟಿಗೆ ಸಜ್ಜ ಮಾಡಿ ಈ ಕಡೆ ಸೋಲಕ್ ನುಂಗ್ಲಕ್ ಹಚ್ಚೋದಿವ ಹಿಂಗೈತೆವ ಆಕಿ ಜಾಗ ನಿನಗ ತಗೋಲಕ್ ಬರಂಗಿಲ್ಲ ಹಂಗ ಹೌದ ತಾಯಿ ಜಾಗನ ಬೇರೆ ತಂದಿ ಜಾಗನ ಬೇರೆ ಕರೆ ಐತಿ ತಂದೆ ಋಣ ಮುಟ್ಟಿಸ್ಬಹುದು ತಂದಿ ಋಣ ಮುಟ್ಟಿಸ್ಬೋದಾರ ಅದ್ರ ತಾಯಿ ಋಣ ಮುಟ್ಟಿಸ್ಲಾಕ ಆಗಂಗಿಲ್ಲ ಯಾರಿಗೆ ಸಾಧ್ಯ ಇಲ್ಲ ತಂಗಿ ಇವ್ ನಮ್ಮ ಮಕ್ತುಮ್ ಕಾಕನಂತ ಒಂದ್ ಅಗದ ಮಾಡಿದ ಏನ್ ಮಾಡಿದ್ರಿ ಒಟ್ಟ ಅವನ ಋಣ ಮುಟ್ಟಿಸ್ತಾನಂತ ಗಂಟ ಬಿದ್ದಿದ್ದ ಹೌದು ಹೌದಲ್ಲ ಅವಾಗ ಅಂದಳಕಿ ಏನಂತ ತಾಯಿ ಏನಂದಳು ಯಪ್ಪ 33 ಕೋಟಿ ದೇವನ ದೇವತ್ಯಾರ ಕೈಲಿ ನನ್ನ ಋಣ ಮುಟ್ಟಿಸೋದಾಗಿಲ್ಲೋ ನೀ ಬ್ಯಾಡೋ ಮಗನಂದ್ರು ಕೇಳಿಲಿ ಏನ್ ಮಾಡ್ತಾನು ಇವ್ ಮಗ ಅಂದ ಅದ್ಯಾಕಾದಿತ್ತ ನಾ ಮುಟ್ಟಿಸವನ ಹೌದಲ್ಲ ನಿನ್ನ ಋಣದಾಗಿಂದ ಕಡ್ಯಾಕ್ ಹೋಗವನ ಅಂದ ಹಠ ಹಿಡಿದು ಹೇಳ್ತಾನೆ ಅವಾಗ ಅಂದಳ ತಾಯಿ ನನ್ನ ಋಣ ಮುಕ್ತ ಆಗ್ಬೇಕನ್ನುವಂತದ್ ನಿನ್ನಲ್ಲಿ ಹಠ ಇತ್ತಂದ್ರೆ ನನಗೊಂದು ಆಸೆ ಆಗ್ಯದ ಏನು ಏನಂತ ಹೇಳಿ ಏನಂತ ತಂಗಿ ನಿನಗ ಜನ್ಮ ಕೊಟ್ಟ ಮ್ಯಾಲತ್ತ ನನಗ ಕಾಶಿಗೆ ಹೋಗಿ ಬರುವಂಗ ಇಚ್ಛೆ ಆಗ್ಯದ ಮಗನ ನಾನೊಂದ್ ಸ್ವಲ್ಪ ಕಾಶಿಗೆ ಹೋದ ತಗೊಂಡ್ ಬರ್ತೇನೋ ಮಗನ ಅಂದಾಗ ಇವ್ ಮಗ ಅಂದ ಏನಂತ ಕಾಶಿಗೆ ಹೋದ ತಗೊಂಡ ಬಂದ್ರ ಋಣ ಮುಟ್ತೈತಿ ನೀವ ಅಂದಿವ ಅಂದಾಗ ಏನ್ ಹೇಳ್ತಾಳ ತಾಯಿ ಆಕೆ ಅಂದಳು ಕಾಶಿಗೆ ಹೋದ ತಗೊಂಡ ಬಂದ್ರ ನನ್ನ ಋಣ ಮುಕ್ತ ಆಗ್ತಿಪ್ಪ ನೀನು ಹೌದು ಅಂದಾಗ ಇದೇನು ದೊಡ್ಡದಗದಂದ ಜನ್ಮ ಕೊಟ್ಟಿರೋ ತಾಯಿನ ಹೆಗಲ ಮ್ಯಾಗ ಹೊತ್ತಕೊಂಡ ಹೊತ್ಕೊಂಡು ಎಲ್ಲಿಗೆ ನಡೆದ್ರಿ ಹೆಗಲ ಮ್ಯಾಗ ಹೊತ್ತಕೊಂಡ ಕಾಶಿಗೆ ತಗೊಂಡ ನಡೆದ ಹೌದು ಕಾಶಿಗೆ ತಗೊಂಡ ಹೋಗಿ ಬರ್ಬೇಕಾದ್ರೆ ಜನ್ಮ ಕೊಟ್ಟಿರುವಂತ ತಾಯಿ ಕಿಲೋಮೀಟರ್ಕೊಮ್ಮೆ ವಾಜ್ಯ ಆಗ್ಲಕತ್ತಳು ಹೌದಲ್ಲ ಎಲ್ಲಿ ವಾಜ್ಯ ಆಗ್ತಾಳ ಅಲ್ಲಿ ಇಳಿಸ್ತಿದ್ದ ಎಲ್ಲಿ ಹಗರ್ ಅನಸ್ತಿಳ ಮತ್ತ ಅಲ್ಲಿ ಹೊರತಿದ್ದ ಮತ್ತೇನ್ ಮಾಡ್ತಿದ್ದ ಎಲ್ಲಿ ವಾಜ್ಯ ಆಗ್ತಾಳ ಅಲ್ಲಿ ಇಳಿಸೋದು ಹಗರ್ ಅನಿಸದಲ್ಲಿ ಹೊರೋದಕ್ಕಿಟ್ಟ ಮಾಡ್ಕೋತ ಹೋಗಿ ಕಾಶಿಗೆ ತಗೊಂಡ ಮನೆಗೆ ಬಂದ ಅವಾಗ ಏನೈತಿವ ಮನ್ಯಾಗ ಬಂದ ಇಳಿಸಿ ಕೇಳ್ತಾನ ಏನಂತ ಕೇಳ್ತಾನ ತಾಯಿಗೆ ಯವ್ವ ಕಾಶಿಗೆ ಹೋದ ತಗೊಂಡ ಬಂದ್ರ ಋಣ ಮುಟ್ತೈತಿ ಅಂದಿದ್ದಿ ನಿನ್ನ ಕಾಶಿಗೆ ಹೋದ ತಗೊಂಡ ಬಂದ ನೀ ಋಣ ಮುಕ್ತ ಅದಿನ್ನ ಅಂದ ಅವಾಗ ತಾಯಿ ಏನ್ ಹೇಳ್ತಾಳ ತಂಗಿ ಅವಾಗ ಅಂದಳ ತಾಯಿ ಅಲ್ಲೋ ಮಗನ ಬರೇ ಕೇವಲ ಒಂದ ಕಾಸಿಲ್ಲ ಕೇವಲ ಒಂದ ಕಾಶಿಗೆ ಹೋಗಿ ಬರಬೇಕಾದ್ರ ಕಿಲೋಮೀಟರ್ಕೊಮ್ಮೆ ನಾನು ಇಳಿಸಿ ಆದ್ರ ನಾ ಹಂಗ ಮಾಡಿಲ್ಲ ಹಂಗ ಮಾಡ್ಯಾಳ ತಾಯಿ ನನ್ನ ಗರ್ಭದೊಳಗೆ ಯಾವಾಗ ನೀ ಮೂಡ್ಯದಿಲ್ಲ ಹೌದಲ್ಲ 9 ತಿಂಗಳ 9 ದಿವಸ ಆಗಂಟ್ಲೆನ ಭೂಮಿ ತಲೆ ಮ್ಯಾಗ ಇಳಿಸೇನಿ ನಿನಗ ಬಿಟ್ಟನ ಅದನ್ನ ತಪ್ಪು ಮಾಡ್ಯಾಳಕಿ ಹೆಂಗ್ರಿ ಅದನ್ನ ಹೆಂಗ ತಪ್ಪು ಮಾಡ್ಯಾಳ ಗೊತ್ತೇನ ಹೆಂಗ್ರಿ 9 ತಿಂಗಳ 9 ದಿವಸ ಇಳಿಸಿ ಇಟ್ಟುಕೊಂಡ ತಪ್ಪು ಮಾಡ್ಯಾಳಕಿ ಇವ್ ಹೆಂಗ ಕಿಲೋಮೀಟರ್ಕೊಮ್ಮೆ ಇಳಿಸಿದಲ್ಲ ಇವ್ ಆಕಿ ಹೊಟ್ಟೆ ಆಗಿದ್ದ ಇವನ ತಿಂಗಳಿಗೊಮ್ಮೆ ಇಳಿಸೋದಿತ್ತಾಕಿ ಮತ್ತೆ ಇವೇನು ಹೊರಗೆ ಬರ್ತಿದ್ದ ಇವ್ ಬರ್ತಿದ್ದ ನಿಲ್ಲಿ ಹಾಡ್ಲಕ್ಕ ಇಲ್ಲ ಕರಿಕೆ ನಾಡ್ತಿದ್ದ ಗೋರಿ ಮ್ಯಾಗ ಕರಿಕೆ ನಾಡತ ತಿನಕ ಹೌದೌದಲ್ಲ
ಅಪ್ಪನ ಜಾಗ ತಗೊಳಕ್ ಎಲ್ಲರಿಗೆ ಬರ್ತೈತಿ, ಅವನ ಜಾಗ ತಗೊಳಕ್ ಯಾರ ಕೈಲಿ ಆಗದ ಸಾಧ್ಯನೇ ಇಲ್ಲ ತಂಗಿ. ಜಗದಾಗ ದೃಢವಾದ ವಸ್ತು ಐತಿ ಅದ. ಹೌದ್ ಹೌದ್. ದುಡ್ಡು ಒಂದ ಕೊಟ್ರ ಜಗತ್ತಿನೊಳಗ ದುನಿಯಾ ಸಿಗ್ತೈತಿ. ಕೈ ಜನ್ಮ ಕೊಟ್ಟಿರುವಂತ ತಾಯಿ ಮತ್ತೊಮ್ಮೆ ಮಗದ ಮೇಕಿ ಗೋರಿ ಮ್ಯಾಲ ಹೋಗಿ ಬಾಯಾಗ ಮಣ್ಣು ಹಾಕೊಂಡ್ ಹತ್ತರ್ನು ಹೊಳ್ಳಿ ಬರ್ಲಾರದಂತ ವಸ್ತು ಐತಿ. ಹೌದವ. ಈಗ ಹೊರಗಿನ ದೇವ್ರಿಗೆ ಹೋಗಿ ತುಪ್ಪಿನ ಅಭಿಷೇಕ, ಬಾಳೆ ಹಣ್ಣಿನ ಅಭಿಷೇಕ, ನಾನಾ ತರ 1 ಕಿಲೋ ಬ್ಯಾಳೆ ಹಾಕಿ ಹೂರ್ಣ ಗಡಬ ಮಾಡಿ ಕಲ್ಲಿನ ದೇವ್ರಿಗೆ ಹೋಗಿ ತುಪ್ಪಿನ ಅಭಿಷೇಕ ಮಾಡಿದ್ರ ದೇವ್ರ ಅಲ್ಲ. ಇಲ್ಲ, ಯಾವಲ್ಲಿ ಐತಿ ದೇವ್ರ? ಎಲ್ಲಿ ಐತಿ ಬೇಕಲ್ಲ. ಜನ್ಮ ಕೊಟ್ಟಿರುವಂತ ತಾಯಿ 9 ತಿಂಗಳ 9 ದಿವಸ ತನ್ನ ಗರ್ಭದೊಳಗೆ ಇಟ್ಟುಕೊಂಡ ಬಂದಿರುವಂತ ನಾನಾ ತರ ಕಷ್ಟ ಎಲ್ಲ ಸಹನೆ ಮಾಡಿಕೊಂಡ ಎಷ್ಟೋ ಕಷ್ಟ ಎಷ್ಟೋ ತ್ರಾಸ ಕೊಟ್ರು ಸಹಿತ ಕೂಸ ನಾನಾ ತರ ಕಷ್ಟ ತ್ರಾಸ ತಗೊಂಡ್ರು ಭೂಮಿ ತೆಲಿ ಮ್ಯಾಗಿ ಜಗ ಹೆಂಗೈತಿ ಅನ್ನುವಂಥದ್ದು ತೋರಿಸಿಕೊಟ್ಟದ ತಾಯಿ ನಮ್ಮ ತಾಯಿನಲ್ಲ. ಜನ್ಮ ಕೊಟ್ಟಿರುವಂತ ತಾಯಿಗೆ 3 ಹೊತ್ತ ಪಂಚಾಮೃತ ಅನ್ನ ನೀಡಕ್ಕೆ ಹೊಡೆತುಂಬಾಕಿ ಯಾವ ಅನ್ನ ತನ್ನಗಿಡ್ತಾನೋ ಹೌದು. ಜಗತ್ತಿನೊಳಗ ತಾಯಿನ ಬಿಟ್ರ ಅನ್ಯ ದೇವರ ಇಲ್ಲ. ಹೌದು ಹೌದು, ಇಲ್ಲ ಇಲ್ಲ, ತಾಯಿನ ದೇವ್ರ. ಹೊರಗಿನ ಕಲ್ಲಿಗೆ ಹೋದ ತುಪ್ಪಿನ ಅಭಿಷೇಕ ಮಾಡೋಕಿತ್ತನು ಅದ ತುಪ್ಪಿನ ಅಭಿಷೇಕ ತಾಯಿಗೆ ಮಾಡಿದ್ರ 33 ಕೋಟಿ ದೇವನ ದೇವತೆಯರ ಪೂಜೆ ಮಾಡಿದಟ್ಟು ಪುಣ್ಯ ತಾಯಿ ಕೈಯಾಗ ಸಿಗತತಿ ಇಲ್ಲಿ. ಹೌದು ಹೌದು ತಂಗಿ. ಹೊರಗೆ ಹುಡುಕ್ಯಾಡಿ ಆ ದೇವ್ರ ಮಾಡಿ ಈ ದೇವ್ರ ಮಾಡಿ ಎಲ್ಲ ಖಾಲಿ ಐತಿ, ಎಲ್ಲ ಸುಳ್ಳೈತಿ. ಯಾವ ಮಗ ತನ್ನ ಜೀವ ಇರುಸ್ ತನಕ ತಗ್ಗಿ ಬಾಗಿ ತಾಯಿ ಸೇವೆ ಮಾಡ್ತಾನಲ್ಲ ಅವನೇ ತಾಯಿ ಮಗ. ಹೌದು. ಮತ್ತೆ ನಾಯಿ ಮಗ ಅಂತ ಹೇಳ್ತಾರ, ಅವ ತಾಯಿ ಮಗ ಆಗಲ್ಲ, ಅವ ನಾಯಿ ಮಗ. ಏನೋ ತಾಯಿಗೆ ನೋಡ್ಲಿಕ್ಕಂದ್ರ ನಾಯಿ ಮಗನ ಖರೆ, ಅವ ಭೂಮಿ ಮೇಲೆ ಮಗನ ಹೌದವ. ಯಾಕಂದ್ರ ಈಗಿನ ಈ ಕಲಿಯುಗದೊಳಗ ಈಗಿನ ತಗದ್ ಬ್ಯಾರೆ ಹೇಳ್ರಿ. ಈಗಿನ ಹೆಂಗ್ರಿ? ಈಗ್ರಿ ಈಗ ತಾಯಿ ಸೇವೆ ಕಮ್ಮಿ, ಹೆಂಡತಿ ಸೇವೆ ಬಾಳ ಜಾಸ್ತಿ ನಡೆದವ್ರಿ ಕಲಿಯುಗದಾಗ. ಬಾಳ ನಡೆದ ಹೆಂಡತಿ ಸೇವೆ. ಅಲ್ಲೆಲ್ಲಿಗೆ ಅನಾಥಾಶ್ರಮಗಳು ಓಪನ್ ಆಗ್ಲತ್ತೇವಿ. ಈಗ ಯಾಕ್ರಿ ವಿಚಾರ ಮಾಡ್ರಿ. ತಾಯಿ ತನ್ನ ಹೊಟ್ಟಿಗೆ ತಣ್ಣೀರ್ ಬಟ್ಟಿ ಕಟ್ಕೊಂಡ 4 ಮನಿ ಬಿಕ್ಕಿ ಬೇಡಿ ಒಬ್ಬೊಬ್ಬರು ಬಾಂಡೆ ಅವ್ರು ಹುಟ್ಟಿರುವಂತ ಅರಿಬಿ ಎಲ್ಲ ತೊಳೆದ ಮಗ ನೌಕರಿ ಹಿಡಿಲಿ ಅಂತ ಹೇಳಿ ಮನಿ ಮತ್ತೊಬ್ಬರ ಮನಿಯ ಮೈ ಮೇಗಿನೂ ಅರಿಬಿ ತೊಳೆದ ಕಿಸಿಂದ ಮಗನ ಸಾಲಿ ಹಾಕಿ ಮೇಟಿಗೆ ಹಚ್ಚೋದ. ಆ ಮಗ ನೌಕರಿ ಹಿಡಿದ ಮೇಲೆ ಒಂದು ಇಂಜಿನಿಯರ್ ಆದ, ಒಂದು ಪೊಲೀಸ್ ಆದ, ಒಂದು ಫೌಜಾರ್ ಆದ. ಆ ಮಗನ ನೌಕರಿ ಹಿಡಿಸು ಸಂಬಂಧ ಈ ತಾಯಿ ತಂಗಡ ರೊಟ್ಟಿ ಖಾರ ನೀರ ತಿಂದು ಮತ್ತೊಬ್ಬರ ಮನ್ಯಾಗ ಬಾಯನ ಬಚ್ಚಲ ಸಂದ್ರ ಕುತ್ಕೊಂಡ ಮತ್ತೊಬ್ರು ಹಾಕೊಂಡಿರುವಂತ ಅರಿಬಿ ತೊಳೆದ ಮಗನ ಮೆಟ್ಟಿಗೆ ಹಚ್ಚತೈತಿ ತಾಯಿ. ಬಾಳ ಮಗ ನೌಕರಿ ಹಿಡಿದ ಮೇಲತ್ತ ಏನ್ ಮಾಡ್ತಾನು? ಮೆಟ್ಟಿಗೆ ಹಚ್ಚಿರು ತಾಯಿಗೆ ಒಂದು ತುತ್ತ ಅನ್ನ ನೀಡಕಿನ ಜೋಪಾನ ಮಾಡೋ ತಾಕತ್ತ ಮಗನ ಕೈಯಾಗಿರಂಗಿಲ್ಲ. ಮತ್ತೊಬ್ಬರಿಗೆ ರೊಕ್ಕ ಕೊಟ್ಟಿಡ್ತಾನ ಅವ್ ಮಗ. ಈ ಮಗ ಏನಂತ ಹೇಳಿ ಏನಂತ, ನನಗ ದೊಡ್ಡ ನೌಕರಿ ಸಿಕ್ಕೈತಿ, ನಮ್ಮ ಅವನು ಜೋಪಾನ ಮಾಡೋದಾಗವತ್ತು 4 ರೂಪಾಯಿ ಕೊಡ್ತಾನ, ಆಕಿನ ಜೋಪಾನ ಮಾಡ್ರಿ ಸರ್ ಕರ್ತ. ಇವ್ ಸಣ್ಣವ್ ಇದ್ದಾಗ ನನಗೂ ನನ್ನ ಮಗನ್ ನೋಡೋದಾಗುದಿಲ್ಲ, ಒಂದ್ 50 ರೂಪಾಯಿ ಕೊಡ್ತಾನೆ, ನೀವು ಜಾಕಿ ಮಾಡಂದ್ರ ಆಗಿತ್ತನ? ಆಗುದಿಲ್ಲ ತಂಗಿ. ನೋಡು ಮಗ ಹೊಟ್ಟಿಗೆ ಹಾಕ್ತಾನತ್ತ ತಾಯಿ ಜನ್ಮ ಕೊಡಂಗಿಲ್ಲ. ಇಲ್ಲ ಮಗ ನಾಳೆ ನಾನು ನೋಡ್ತಾನತ್ತ ಜನ್ಮ ಕೊಡಂಗಿಲ್ಲ. ನನ್ನ ಮಗ ಎಲ್ಲೇ ಇದ್ರು ಚಂದಂಗಿರ್ಲತ್ತ ಬೇಡಿ ಹಾಡಿ ಹರಿಸುದು ಇದು ತಾಯಿ. ಯಾವತ್ತು ಆಶೀರ್ವಾದ ತಾಯಿ ಜಾಗ ಯಾವಂಗ ತಗೊಳಕ್ಕಾಗಂಗಿಲ್ಲ. ಮಕ್ತು ಮಕ್ಕಕ್ಕ ಇದೊಂದು ನಿನ್ನ ತಿಳಿಯಾಗಿರ್ಲಿ ಮೊದಲ. ಇಲ್ಲಿ ನಿನ್ನ ತಲೆ ಮೇಲೆ ಅದಕ್ಕೆ ಈಗೇನ್ ಹೇಳತ್ಯಾರು? ಏನಂತ ಹೇಳ್ತಾರ ತಂಗಿ? ಎಲ್ಲ ನನ್ನಿಂದ ಆಗೈತಿ ಅಂದಿ ನಿನಗ ಉದಾಹರಣೆ ಕೊಟ್ಟಗೋತ ಬಂದಾನೆ. ಬಂದೇವಲ್ಲ. ಈಗೇನ್ ಹೇಳಕತ್ಯಾರು? ಗುರು ಬಾಳ ದೊಡ್ಡವ. ಬಾಳ ದೊಡ್ಡವ ಗುರು. ಗುರು ಇದ್ರ ಇರ್ಬೇಕಂತವ ತಂಗಿ. ಗುರು ಅನ್ನುವಂತ ಶ್ರೇಷ್ಠ ಅಂತ ಹೇಳ್ತಿ. ಗುರು ಶ್ರೇಷ್ಠ ಆಗಿಲ್ಲ, ಒಂದು ಜಾಗನ್ಯಾಗ ನಿನ್ನ ಗುರು ಕೆಟ್ಟನ ಅಂತ ಹೇಳಿ ನಿತ್ತ ಭಾಷಣದೊಳಗೆ ಬೇಡ ಪದ್ಯದೊಳಗೆ ಹೇಳ್ತಾನೆ ಕೇಳ. ನಡಿಲಿ. ಇದು ಹೊಲದ ಸುಣ್ಣಳದವರು ಏನೇನ ಕೇಳ್ತಾರೋ. ಹೌದು. ತಮ್ಮ ಮೊದಲ ಮನುಷ್ಯಾಗ ಗುರುವ ಬೇಕ ಅಂದಿ ಜಗದಾಗ. ಆ ಗುರು ಒಂದ ಶ್ರೇಷ್ಠ ಅಂದಿ ನಿತ್ತ ಮಂಡ್ಯಾಗ. ತಮ್ಮ ಗುರು ಇದ್ರ ಇರಬೇಕಪ್ಪ ಕೇಳೋ ಹೆಂಗ. ಏ ಗುರು ಅಂದ್ರ ಎಲ್ಲ ಶಿಷ್ಯರಿಗೆ ಅಷ್ಟ ಇರಬೇಕು. ಹೌದು. ಒಂದ ಕಣ್ಣಿಗೆ ಬೆಣ್ಣೆ ಹಚ್ಚಬೇಕಿದ್ರ 2 ಕಣ್ಣ ನಾನು ಅಂತ ತಿಳಿತಿರ್ಬೇಕು ಜಗದಾಗ. ಒಂದ ಕಣ್ಣಿಗೆ ಸುಣ್ಣ ಇನ್ನ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಮಾಡಬಾರ್ದು. ನಿಮ್ಮ ಗುರು ಒಬ್ಬ ಎದ್ದೋ ತಮ್ಮ ಕೇಳೋ ಆವಾಗ. ಗುರು ದ್ರೋಣಾಚಾರ್ಯ ಎದ್ದೋ ತಮ್ಮ ಆಗಿನ ಕಾಲದಾಗ.
ಮಾತ್ರ ಕಲಸುತ್ತಿದ್ದ ಪಾಂಡವರಿಗ ಏನ ಕುಲ ಸಹದೇವ ಭೀಮ ಧರ್ಮ ಅರ್ಜುನ ಏನ್ ಮಾಡ್ತಿದ್ರ ತಂಗಿ 5 ಮಂದಿಗೆ ವಿದ್ಯಾ ಕಲಸುತ್ತಿದ್ದು ಆವಾಗ ಅಲ್ಲಿ ಒಂದು ದಗದು ಆಗ್ಯದಪ್ಪ ಆಗಿನ ಗಳಿಗ್ಯಾಗ ಇವರಿಗೆ ವಿದ್ಯಾ ಕಲಿಸುದ ನೋಡಿ ಏಕಲವ್ಯ ಓಡಿ ಬಂದ ಏನ್ ಮಾಡ್ತಾನ ಬಂದು ನನಗೂ ವಿದ್ಯಾ ಕಲಸ್ರಿ ಗುರುವೇ ಅಂತ ನಿತ್ತೋ ಎದುರೀಗ ಗುರು ದ್ರೋಣಾಚಾರಿ ಹೊಳ್ಳಿ ಹೇಳಿದ ಏಕಲವ್ಯಾಗ ನಿನಗ ವಿದ್ಯಾ ನಾನು ಕಲಿಸುವುದಿಲ್ಲ ಅಂದೋ ಅವನೀಗ ಎಷ್ಟ ಕೇಳಿ ಏಕಲವ್ಯ ಹೊಳ್ಳಿ ಮನೆಗೆ ಹೋಗೋದರೊಳಗ ಏನಾಯ್ತು ತಂಗಿ ವಿದ್ಯಾ ಕಲಿಯಲಾರ್ದ ಮನೆಗೆ ಹೋಗಬಾರ್ದಂದು ಆವಾಗ ಒಂದು ಮಣ್ಣಿನ ಮೂರ್ತಿ ಮಾಡಿ ಇಟ್ಟ ಅಡವಿಯ ಒಳಗ ಮಣ್ಣಿನ ಮೂರ್ತಿ ಮಾಡಿ ಇಟ್ಟ ವಿದ್ಯಾ ಕಲಿಯುತ್ತಾನೆ ಏನ್ ಮಾಡ್ತಾನ ಅವಾಗ ವಿದ್ಯಾ ಕಲಿತ ಮಾತ್ರ ನಿಂದ್ರತಿದ್ದ ಕೇಳ್ರಿ ಆವಾಗ ಅವ ವಿದ್ಯಾಪಠಣ ಮಾಡುವಂತ ಗಳಿಗೆಯ ಒಳಗ ಬ್ಯಾಟಿ ಆಡ್ಬೇಕಂತ ಪಾಂಡವರು ನಡೆದಿರೋ ಅದೇ ಹಾದ್ಯಾಗ ಬ್ಯಾಟಿ ಆಡ್ಲಕ್ ಹೋಗುವಾಗ ನಾಯಿ ಮಾತ್ರ ತೋಂಡ ನಡೆದ್ರು ಏನ್ ಮಾಡ್ತಾನ ಆ ಪಾಂಡವ್ರ ಕಿತ್ತ ಮೊದಲ ಮುಂದ ಇದ್ದು ಆವಾಗ ಏಕಲವ್ಯನ ವಾಸ ನೋಡಿ ಬಗಳ ಕತ್ಯ ಆವಾಗ ಏಕಲವ್ಯನ ನೋಡಿ ನಾಯಿ ಬಗಳುದು ಮಾತ್ರ ಕಂಡ ಆಗ ಏನಾಯ್ತು ಮುಂದ ಆಗ ಏಕಲವ್ಯ ವಿಚಾರ ಮಾಡಿದ ತನ್ನ ಮನದಾಗ ಇದ್ರದ ಪ್ರಾಣ ಹತ್ಯೆ ಮಾಡಬಾರ್ದಂದು ಆಗಿನ ಗಳಿಗ್ಯಾಗ ಬಾಣಿನಿಂದ ಬಾಯಿ ಜಾಳ್ಗಿ ಹಾಕ್ಯನ ನಾಯಿ ಬಾಯಿಗ ಅದೇ ಬಾಯಿ ಜಾಳ್ಗಿ ಇಟ್ಕೊಂಡ ಪಾಂಡವರ ಕಡೆ ಹೋಗಿ ನಿಂತು ಪಾಂಡವ್ರೊಳಗ ಅರ್ಜುನಗ ತಿಳಿದ ಬತ್ತೋ ಇದ್ರ ನಮಗ ಗೊತ್ತ ಇಲ್ಲದ ವಿದ್ಯಾ ಕಲಿಸನು ಏಕಲವ್ಯಾಗ ಇಂಥ ವಿದ್ಯಾ ನನ್ನ ಗುರು ದ್ರೋಣಾಚಾರ್ಯ ಕಡೆ ಐತಿ ಹೌದು ಹೌದು ನಮಗ ಗೊತ್ತ ಇಲ್ಲದ ವಿದ್ಯಾ ಕಲಿಸ್ಯ ನಂದು ಮನದಾಗ ಅರ್ಜುನ ಗುರುವಿನ ಕರೆದ ಬೇಯ ತಾನು ಬಾಯಿಗೆ ಬಂದಂಗ ಗುರು ದ್ರೋಣಾಚಾರ್ಯ ಹೇಳ್ತಾನ ವಿದ್ಯಾ ಕಲಿಸಿಲ್ಲೋ ಅವಾಗ ಅರ್ಜುನ ಕೂತ ಹೇಳತಾನ ವಿದ್ಯಾ ನೀವ ಕಲಿಸಿಲ್ಲ ಅಂದ್ರ ಹೌದು ನಂದ ಒಂದ ಮಾತ ನಡೆಸಿ ಕೊಡಬೇಕ್ರಿ ನನಗ ಈಗಿಂದೀಗ ಏಕಲವ್ಯನ ಹೆಬ್ಬಟ್ಟ ಕಡ್ಕೊಂಡ ಬರ್ರಿ ಈಗ ತಾತ್ಕಾಲ ಗುರು ದ್ರೋಣಾಚಾರ್ಯ ಹೋದ ಕೇಳಿ ಆಗ ಏನ್ ಮಾಡ್ತಾನ ಅಲ್ಲಿ ಹೋಗಿ ಏಕಲವ್ಯನ ಎದುರಿಗೆ ನಿತ್ತ ಕೇಳತಾನೋ ಅವನೀಗ ನಿನ್ನ ಹೆಬ್ಬಟ್ಟು ಮಾತ್ರ ಕೊಡಬೇಕು ಕಿತ್ತ ನನ್ನ ಕೈಯಾಗ ಗುರು ದೊಡ್ಡವಿದ್ರ ಯಾಕ ಕಡ್ಕೊಂಡಿ ಹೆಬ್ಬಟ್ಟ ಅವನೀಗ ವಿದ್ಯಾ ನೀನು ಕಲಿಸೇ ಇಲ್ಲ ಹೆಬ್ಬಟ್ಟು ಮಾತ್ರ ಬೇಡಬಾರ್ದೇತ್ತು ಹೌದು ಹೌದು
ಹೌದಾ ಇಲ್ಲಿ ಗುರು ದೊಡ್ಡವ ಆಗುವುದಿಲ್ಲ ತಿಳಿಸಿ ನೀನಿನ ಮನುಷ್ಯಗ ಅರಿವೇ ಗುರು ಆಗತೈತಿ ಮಾನವನೊಳಗ ಹೆಂಗ್ರಿ ಏನಾಯ್ತವ ಈ ಮನುಷ್ಯಾಗ ಹೆಂಗ್ರಿ ಅರಿವೇ ಗುರು ಹೌದ್ ಹೌದಲ್ಲ ಯಾವಾಗ ಅರು ಆಗತೈತಿ ಅವಾಗ ಗುರು ಆಗ್ಲಕ್ಕ ಬಂದೈತಿ ಹಿಂದಾಗಡೆ ನಾಬಾಲಕ ಕೈ ಅಂದ್ರೆ ಅರು ಹೋಯ್ ಅರುನೇ ಇರಂಗಿಲ್ಲ ಗುರು ಹೆಂಗಾಗ್ಲಕ್ಕ ಎಲ್ಲಿ ಆಗ್ತೈತಿ ತಂಗಿ ಮೊದಲು ನಿನ್ನಲ್ಲಿ ಅರು ಆಗಬೇಕು ಹೌದಾ ಅರು ಆದ ಬಳಕ ನೀ ಗುರು ಆಗ್ಲಕ್ಕ ಬರ್ತೈತಿ ಖರೆ ಐತಿಲ್ಲ ಎಷ್ಟೋ ಗುರುಗಳ ಕೈಲಿ ನಾ ಕೈ ತಪ್ಪಿ ಹೋಗ್ಯಾವ ದಗದಗಳು ಹೆಂಗ್ರಿ ವಿದ್ಯಾ ಕಲಿಸಲಾರ್ದ ಏಕಲವ್ಯನ ಹೆಬ್ಬಟ್ಟು ಕಡ್ಕೊಂಡ ನಿನ್ನ ಗುರು ದ್ರೋಣಾಚಾರಿ ಹೌದಲ್ಲ ಮತ್ತ ಗುರುನ ಇದ್ದಲ್ಲ ಇಂಥ ದಗದ ಯಾಕೆ ಮಾಡ್ತಿದ್ದ ಯಾಕೆ ಮಾಡ್ಬೇಕು ಹೋತಮ್ಮ ಅವ ಬೇರೆ ಅವ ಗುರು ಇವ್ ಸುನಾಳ್ದವ್ ಗರುಗುರು ಗುರು ಇವ್ ಗರ್ಗುರು ಅವ ಗುರು ಇವ್ ಗರುಗುರು ಗರ್ಗುರ್ಲೆ ಅದಕ್ಕ ವಿದ್ಯಾ ಕಲಿಸಲಾರ್ದ ಹೆಬ್ಬಟ್ಟ ಕೇಳತಿ ಅಂದ್ರ ನೀ ಗುರು ದೊಡ್ಡವಲ್ಲ ಹೌದವ ಯಾರಿಗೆ ಗುರು ಅಂದಾರ ಯಾರಿಗೆ ಮನೆಯೇ ಮೊದಲು ಪಾಠಶಾಲೆ ಜನನಿ ತಾನೇ ಮೊಟ್ಟ